ತಾಯಿ ಅಳ್ತಿದ್ದಾಗ ಸ್ಕ್ಯಾನ್ ಮಾಡಿ ನೋಡಿದಾಗ ಮಗು ಅಳ್ತಾ ಇರುತ್ತೆ, ಮಗು ಸಫರ್ ಆಗಿರುತ್ತೆ. ಆಹಾರ ತಗೊಳ್ಳುವಾಗ ನಿಮ್ಮ ಮನಸ್ಸು ಉತ್ತಮವಾಗಿರಬೇಕು. ಸೊ ಯಾವಾಗ ಮನಸ್ಸು ಉತ್ತಮವಾಗಿರುತ್ತೋ ತಿಂದಿದ್ದಂತಹನೂ ಅದು ಉತ್ತಮವಾಗಿರೋದಕ್ಕೆ ಸಹಾಯಕಾರಿಯಾಗುತ್ತೆ. ನಾನು ಹೇಳೋದೇನೆಂದರೆ ಪ್ರೆಗ್ನೆನ್ಸಿ ಇದ್ದಾಗ ಕಾಫಿ ಟೀ ಅಭ್ಯಾಸ ದಯವಿಟ್ಟು ಬಿಟ್ಬಿಡಿ ಅಂತಲೇ ಹೇಳ್ತೀನಿ. ಕಂಪಲ್ಸರಿ ತುಪ್ಪ ಕಾಯಿಸಿ ಅಂದರೆ ತುಂಬ ಪ್ಯೂರ್ ಆಗಿರುವಂಥ ತುಪ್ಪನ ಯೂಸ್ ಮಾಡೋದ್ರಿಂದ ಅದು ತುಂಬ ಅನುಕೂಲ ಇದೆ. ಪ್ರೆಗ್ನೆನ್ಸಿಯಲ್ಲಿ ನಮ್ಮಲ್ಲಿ ಸಾಮಾನ್ಯಕ್ಕೆ ಇದು ಏನಂತಾರೆ ಕೇಸರಿಯ ಒಂದು ವಾಡಿಕೆ ಇದೆ. ದೇಹಕ್ಕೆ ಎಂಥ ಕೆಪಾಸಿಟಿ ಇದೆ ಅಂದರೆ ಏನಾದರೂ ಒಂದು ಕಡಿಮೆ ಆಗಿದೆ ಅಂದಾಗ ಅದು ಅದನ್ನ ಫುಲ್ಫಿಲ್ ಮಾಡ್ಕೊಳಕ್ಕೆ ದೇಹ ಕೇಳುತ್ತೆ. ಇಷ್ಟು 5 ವೈಟ್ಸ್ಗಳನ್ನ ಅವಾಯ್ಡ್ ಮಾಡಬೇಕಾಗಿದೆ. ಸೊ ಯಾಕಪ್ಪ ಅಂತಂದರೆ ಇದರಿಂದ ಯಾವುದೇ ಥರ ವಿಟಮಿನ್ಸ್ ಇಲ್ಲ, ಇದರಿಂದ ಹಾನಿಕಾರಕಗಳೇ ಜಾಸ್ತಿ ಆಗಿದೆ. ಎಲ್ಲರಿಗೂ ನಮಸ್ಕಾರ. ಮೈಕ್ ಡ್ರಾಪ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಎಪಿಸೋಡಲ್ಲಿ ನಾವು ಪ್ರೆಗ್ನೆನ್ಸಿ ಲೇಡೀಸ್ಗೆ ಫುಡ್, ಯೋಗ, ಲೈಫ್ ಸ್ಟೈಲ್ ಇಂಪಾರ್ಟೆನ್ಸ್ ಬಗ್ಗೆ ತಿಳಿಯೋಣ. ನಮ್ಮ ಜೊತೆ ಇದ್ದಾರೆ ವಿದ್ಯಾಶ್ರೀ ಅವರು, ಯೋಗ ಮತ್ತು ಗರ್ಭ ಸಂಸ್ಕಾರ ಎಕ್ಸ್ಪರ್ಟ್. ವಿದ್ಯಾ, ಈಗ ನೀವು ಗರ್ಭ ಸಂಸ್ಕಾರದಲ್ಲಿ ಥೆರಪೀಸ್ ಎಲ್ಲ ಹೇಳಿದ್ರಿ, ಅದ್ರ ಜೊತೆಗೆ ಫುಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಪಾತ್ರ ವಹಿಸುತ್ತೆ ಗರ್ಭಿಣಿಯರಿಗೆ. ಈಗ ನಾರ್ಮಲ್ ಅವರಿಗೆ 1 ಗ್ರಾಮ್ ಪ್ರೋಟೀನ್ 1 kg ಅಂತಂದ್ರೆ ಅವ್ರಿಗೆ 2 grams ಬಿಕಾಸ್ ಬೇಬಿ ಒಳಗೆ. ಈ ಕಾಲದಲ್ಲಿ ಈ ಕಾಲಕ್ಕೆ ತಕ್ಕಂಥ ಫುಡ್ಸ್ ಏನು ತಗೊಂಡ್ರೆ ಚೆನ್ನಾಗಿರುತ್ತೆ? ಖಂಡಿತ ನೋಡಿ, ಪ್ರೆಗ್ನೆನ್ಸಿಯಲ್ಲಿದ್ದಾಗ ಏನಾಗುತ್ತೆ ಅಂದರೆ 1 ಗ್ರಾಮ್ಗೆ ಈಗ 1 kg 1 ಗ್ರಾಮ್ ಪ್ರೋಟೀನ್ ಬೇಕು ಅಂದಾಗ ಪ್ರೆಗ್ನೆನ್ಸಿಯಲ್ಲಿದ್ದಾಗ 2 ಬೇಕಾಗುತ್ತೆ, ಅಂದರೆ ಅದೇ ಡಬಲ್ ಬೇಕಾಗುತ್ತೆ. ಸೊ ಹೀಗಿರುವಾಗ ಮೇಯ್ನಾಗಿ ಪ್ರೋಟೀನ್ಗಳು ಬೇಕಾಗುತ್ತೆ, ಹಾಗೆ ಫೋಲಿಕ್ ಆ್ಯಸಿಡ್ ಬೇಕಾಗುತ್ತೆ, ಹಾಗೆ ಐರನ್ನು, ಕ್ಯಾಲ್ಶಿಯಮು, ವಿಟಮಿನ್ಸು, ಫೈಬರು ಇದೆಲ್ಲನೂ ಬೇಕಾಗುತ್ತೆ. ಸೊ ಹೀಗಿರುವಾಗ ಹೆಚ್ಚಿನದಾಗಿ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಪ್ರೆಗ್ನೆನ್ಸಿಗಳು ಅಂದರೆ ಪ್ರೆಗ್ನೆಂಟಲ್ಲಿ ಇದ್ದಾಗ ಈ ಆಹಾರಗಳನ್ನೇ ತಿಂದಾಗ ಏನಾಗುತ್ತೆ ಅಂದರೆ ಮಗುಗೆ ಉತ್ತಮವಾದ ಪೋಷಣೆಗಳು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನಾನು ಹೇಳೋದೇನೆಂದರೆ ಆದಷ್ಟು ಜಂಕ್ ಫುಡ್ನ ದಯವಿಟ್ಟು ಅವಾಯ್ಡ್ ಮಾಡಿ. ಆಮೇಲೆ ಏನು 5 ಈ ವೈಟ್ಸ್ ಅನ್ನೋದೇನಿದೆ, ಸೊ ಶುಗರ್ ಆಗಿರಬಹುದು, ಸೊ ಹಾಗೆ ಉಪ್ಪು ಜಾಸ್ತಿ ತೊಗೊಳೋದಾಗಿರಬಹುದು, ತೊಗೊಳ್ಳಿ ಒಂದು ಸ್ವಲ್ಪ ತೊಗೊಳ್ಳಿ ಅಷ್ಟೇ. ಸೊ ಅದಾದ ನಂತರ ಮೈದಾನ ಅವಾಯ್ಡ್ ಮಾಡಿ. ಮತ್ತು ರೈಸಲ್ಲಿ ಸ್ವಲ್ಪ ಬ್ರೌನ್ ರೈಸ್ ಆಗಿರ್ಬೋದು ಅಥವಾ ಮಿಲೆಟ್ಸ್ ಅಭ್ಯಾಸ ಇತ್ತು ಅಂದರೆ ಅವ್ರಿಗೆ ಡೈಜೆಷನ್ ಆಗುತ್ತೆ. ಪ್ರೀವಿಯಸ್ಸಲ್ಲಿ ಬಿಫೋರ್ ಪ್ರೆಗ್ನೆನ್ಸಿ ಅಂದರೆ ಇದ್ದಾಗ ಅವ್ರಿಗೆ ತಿಂದ ಅಭ್ಯಾಸ ಇದೆ ಅಂದರೆ ಮಿಲೆಟ್ಸ್ನ ತೊಗೊಳ್ಳಿ. ಸೊ ಹಾಗೆ ರೈಸ್ನ ಆದಷ್ಟು ಕಡಿಮೆ ಮಾಡಲಿ. ಅಥವಾ ರೈಸ್ ತಿನ್ನೋದಾಗಿದ್ರೆ ಜಾಸ್ತಿ ಅನ್ನ ಸಾರು ಇಂಥದ್ದು ತಿನ್ನೋದ್ರ ಬದಲು ಸ್ವಲ್ಪ ಈ ಪಲಾವ್ಗಳಾಗಿರ್ಬೋದು, ಬಿಸಿಬೇಳೆಭಾತ್ ಆಗಿರ್ಬೋದು ಅಂಥದ್ದನ್ನು ತಿಂದರೆ ಸ್ವಲ್ಪ ಚೆನ್ನಾಗಿರುತ್ತೆ. ಮತ್ತು ಅದಕ್ಕೆ ಏನಂದರೆ ಕಂಪಲ್ಸರಿ ತುಪ್ಪ ಕಾಯಿಸಿ ಅಂದರೆ ತುಂಬ ಪ್ಯೂರ್ ಆಗಿರುವಂಥ ತುಪ್ಪನ ಯೂಸ್ ಮಾಡೋದ್ರಿಂದ ಅದು ತುಂಬ ಅನುಕೂಲ ಇದೆ. ಸೊ ಇದಾದರ ಜೊತೆಗೆ ಹಾಲು ನಾನು ಅವಾಯ್ಡ್ ಮಾಡೋದಕ್ಕೆ ಹೇಳ್ತೀನಿ. ಸೊ ಈ ವೈಟ್ಸ್ಗಳ ಏನಿದೆ ಈ ವೈಟ್ಗಳನ್ನ ಅವಾಯ್ಡ್ ಮಾಡಿ. ಹಾಲಾಗಿರ್ಬೋದು, ಮೊಸರಾಗಿರ್ಬೋದು. ಮೊಸರು ತೊಗೊಂಡ್ರೂ ಒಂದು ಅಂದರೆ ಊಟ ಆದ ನಂತರ 1 ಕಪ್ಪಷ್ಟು ಲೈಕ್ ಹೇಗೆ ಅಂದರೆ ಒಂದು ತುಂಬ ಕ್ವಾಂಟಿಟಿನೂ ಅಲ್ಲ, 1 ಕಪ್ಪಷ್ಟು ಡೈಲಿ ಬೇಕಾದ್ರೆ ಮಜ್ಜಿಗೆ ಕುಡೀಲಿ. ಸೊ ಮತ್ತು ರಾತ್ರಿ ಟೈಮಲ್ಲಿ ಮೊಸರು ತೊಗೊಳೋದು ಬೇಡ. ಸೊ ಈ ರೀತಿಯಾಗಿ ಇಷ್ಟು 5 ವೈಟ್ಸ್ಗಳನ್ನ ಅವಾಯ್ಡ್ ಮಾಡಬೇಕಾಗಿದೆ. ಸೊ ಯಾಕಪ್ಪ ಅಂತಂದರೆ ಇದರಿಂದ ಯಾವುದೇ ಥರ ವಿಟಮಿನ್ಸ್ ಇಲ್ಲ, ಇದರಿಂದ ಹಾನಿಕಾರಕಗಳೇ ಜಾಸ್ತಿ ಆಗಿದೆ. ಈಗ ಎಕ್ಸಾಂಪಲ್ ಹಾಲು ಹೇಳ್ತಾ ಇದ್ದೀರಲ್ಲ ಅಂತ ನೀವು ಕೇಳ್ಬೋದು, ಯಾಕಂದರೆ ಸಮತೋಲನ ಆಹಾರ ಅಂತಾರೆ. ಹಾಲನ್ನ ಏನು ಹೇಳ್ತಿದ್ರೆ ಸಮತೋಲನ ಆಹಾರ ಇತ್ತು, ಅದನ್ನ ಅಮೃತ ಅಂತ ಇದ್ರು. ಬಟ್ ಆದರೆ ಈಗಿನ ಕಾಲಕ್ಕಲ್ಲ, ಅದು ಈಗೆಲ್ಲ ಪ್ಲಾಸ್ಟಿಕ್ ಯುಕ್ತ ಆಗೋಗ್ಬಿಟ್ಟಿದೆ. ಸೊ ಆಮೇಲೆ ಆ ಹಸುಗಳಿಗೆ ಕೊಡ್ತಾ ಇರುವಂಥ ಇಂಜೆಕ್ಷನ್ ಹಾರ್ಮೋನ್ಸ್ ಏನಾಗ್ತಾ ಇದೆ ಇಂಜೆಕ್ಷನ್ಗಳು ಅಂದರೆ ಮೊದಲೇನಾಗ್ತಿತ್ತು ಅಂದರೆ ಸಹಜವಾಗಿ ಅದು ಪ್ರೆಗ್ನೆಂಟ್ ಆಗಿ ಡೆಲಿವರಿಗಳಾಗ್ತಿತ್ತು ಹಸುಗಳಿಗೆ. ಈಗ ಆಗಲ್ಲ. ಹಾಲು ಉತ್ಪಾದನೆ ಜಾಸ್ತಿ ಮಾಡಬೇಕು ಅನ್ನೋದಕ್ಕೆ ಏನಾಗ್ತಾ ಇದೆ ಅಂದರೆ ಕೊಡ್ತಿರೋಂಥ ಇಂಜೆಕ್ಷನ್ಸ್ ಆಗಿರಬಹುದು, ಇದೆಲ್ಲ ಏನಾಗ್ತಿದೆ ಅಂದರೆ ಅದನ್ನ ಕುಡ್ದಂತಹ ನಮ್ಮ ಮೇಲೆ ಏನಾಗ್ತಾ ಇದೆ ಅಂದರೆ ಅದು ಪರಿಣಾಮ ಬೀರ್ತಾ ಇದೆ. ಸೊ ಇವಾಗ ನೋಡಿ, ಇತ್ತೀಚಿನ ದಿನಗಳಲ್ಲಿ ಮೇಯ್ನಾಗಿ ಫಸ್ಟು ನೋಡಿ ಪ್ಯೂಬರ್ಟಿ ಹಿಟ್ ಅನ್ನೋದೆಲ್ಲ ಏನಾಗಿತ್ತು ಅಂದರೆ ನಮ್ಮಲ್ಲೆಲ್ಲ ನಮ್ಮ ತಾಯಿ ಕಾಲಕ್ಕೆ ನೀವು ಹೋಲಿಸ್ಕೊಂಡ್ರೆ 10th ಇದ್ದಾಗ PUCಗೆ ಬರೋ ಟೈಮಲ್ಲಿ ಅವರೆಲ್ಲ ಅಂದರೆ 15-16 ವರ್ಷಕ್ಕಾಗ ಪ್ಯೂಬರ್ಟಿ ಹಿಟ್ ಅನ್ನೋದು ಅಂದರೆ ಮೆಚುರಿಟಿ ಈ ಒಂದು ಋತು ಚಕ್ರ ಅನ್ನೋದು ಅವಾಗ ಬರ್ತಾ ಇತ್ತು. ಬಟ್ ಆದರೆ ಇವಾಗ ಏನಾಗ್ತಿದೆ ಅಂದರೆ 4th ಸ್ಟ್ಯಾಂಡರ್ಡು 5th ಸ್ಟ್ಯಾಂಡರ್ಡ್ ಮಕ್ಕಳು 3rd ಸ್ಟ್ಯಾಂಡರ್ಡ್ ಮಕ್ಕಳುಗಳು ಆ ಬಾಲ್ಯ ಓಟೋಗ್ತಾ ಇದೆ ಆ ಮಕ್ಕಳಲ್ಲಿ, ಆ ಮಕ್ಕಳುಗಳು ಕಾಣಿಸ್ಕೊತಾ ಇದೆ. ಯಾಕಂದರೆ ಬಿಕಾಸ್ ಆಫ್ ದಿಸ್ ಮಿಲ್ಕ್ ಅಂತಲೇ ನಾವು ಹೇಳ್ಬೋದು. ಯಾಕಂದರೆ ಅದನ್ನು ಕುಡಿತಾ ಇರೋದ್ರಿಂದ ಏನಾಗಿರ್ತದೆ ಹಾರ್ಮೋನ್ಸ್ ವೇರಿಯೇಷನ್ಸ್ ಆಗ್ತಿದೆ, ಬೇಗ ಮಕ್ಕಳು ಮೆಚೂರ್ಡ್ ಆಗೋದಕ್ಕೆ ಇದೊಂದು ಸಹಾಯಕಾರಿ ಆಗ್ತಿದೆ. ಸೊ ಹಾಗಾಗಿ ಹಾಲನ್ನ ಅವಾಯ್ಡ್ ಮಾಡಿ. ಪ್ರೆಗ್ನೆನ್ಸಿಲಿದ್ದಾಗೂ ಅಷ್ಟೇ ಹಾಲನ್ನ ಅವಾಯ್ಡ್ ಮಾಡಿ. ಸೊ ಹಾಲು ಹಂಗೂ ತೊಗೊಬೇಕು ಅಂತಂದರೆ ಈಗ ನಾಟಿ ಹಸುವಿನ ಹಾಲು ಮತ್ತು ಕೆಲವೊಂದು ಬರುತ್ತೆ ಹಾಲುಗಳೆಲ್ಲ.
ಸೊ ಅಂಥ ಹಾಲನ್ನ ಕುಡೀರಿ. ಮತ್ತು ಪ್ರೆಗ್ನೆನ್ಸಿಲಿದ್ದ ಕೆಲವ್ರಿಗೆ ಎಷ್ಟೋ ಜನಕ್ಕೆ ಡೈಜೆಸ್ಟ್ ಪ್ರಾಬ್ಲಮ್ ತುಂಬ ಇರುತ್ತೆ, ಮೆಟಬಾಲಿಕ್ ಕೆಲವ್ರಿಗೆ ಕಡಿಮೆ ಆಗಿರುತ್ತೆ, ಅಂಥವ್ರು ಹಾಲನ್ನು ತೊಗೊಳಕ್ಕೆ ಹೋಗಬೇಡಿ. ಸೊ ಇಷ್ಟನ್ನ ಅವಾಯ್ಡ್ ಮಾಡಿ ಏನಾಗುತ್ತೆ ಅಂತಂದರೆ, ಸೊ ಫ್ರೂಟ್ ಜ್ಯೂಸ್ಗಳು ಅಂದರೆ ಅವ್ರದ್ದು ಡೈಲಿ ರೊಟೀನ್ ಹೇಗಿರಬೇಕು ಅಂತಂದಾಗ, ಮಾರ್ನಿಂಗ್ ಎದ್ದಿದ ತಕ್ಷಣ ಒಂದು 3-4 ಲೀಟರಷ್ಟು ನೀರು, ಲೋಟ ಅಂತ ಇಟ್ಕೊಳ್ಳಿ, ಲೋಟ ಹಾಲನ್ನ ವಾಟರ್ನ ಕುಡಿಲೇಬೇಕಾಗಿದೆ. ಸೊ ಯಾಕಂದರೆ ಅದು ಏನಂತ ಹೇಳ್ತೀವಿ, ನಾನು ನಿಮ್ಗಾಗಲೇ ಹೇಳಿದೆ, ಅಂದರೆ ವಾಟರ್ ಕಂಟೆಂಟು ಅವರಲ್ಲಿ ಚೆನ್ನಾಗಿರಬೇಕು. ಸೊ ಆಗ ಲೂಬ್ರಿಕೇಟ್ ಆಗೋದಕ್ಕೆಲ್ಲ ಸಹಾಯಕಾರಿಯಾಗಿದೆ. ಸೊ ಇದೊಂದು 4 ಗ್ಲಾಸ್ ಅಷ್ಟು, ಯಾಕಂದರೆ 4 ಲೀಟ್ರು ಅಂತ ಅಂದ್ಬಿಟ್ರೆ ಅದು ತುಂಬ ಹೆವಿ ಆಗಿಬಿಡುತ್ತೆ ಅವ್ರಿಗೆ. ಸೊ 4 ಗ್ಲಾಸು ಅಟ್ಲೀಸ್ಟು ವಾಟರ್ ಅನ್ನೋದನ್ನ ಕೂತ್ಕೊಂಡು ನಿಧಾನಕ್ಕೆ ಆರಾಮಾಗಿ ಕುಡಿಬೇಕಾಗುತ್ತೆ ಎದ್ದಿದ ತಕ್ಷಣ. ಸೊ ಅದಾದ ನಂತರ ಏನು ಅಂತಂದರೆ, ಸ್ವಲ್ಪ ಈ ಬೆಟ್ಟದ ನೆಲ್ಲಿಕಾಯಿಗೆ ಒಂಚೂರು ಜೇನುತುಪ್ಪನ ಹಾಕ್ಬಿಟ್ಟು ಒಂಚೂರು ನಾಲ್ಗೆ ಮೇಲೆ ಇಟ್ಟಾಗ ಏನಾಗುತ್ತೆ ಅಂದರೆ ಅವ್ರಿಗೆ ಸ್ವಲ್ಪ ಈ ಗಿಡ್ಡಿನೆಸ್ ಆಗಿರ್ಬೋದು, ಸುಸ್ತಾಗಿರ್ಬೋದು, ಅಥವಾ ವಾಮಿಟ್ ಬರೋ ಸೆನ್ಸೇಷನ್ ಎಲ್ಲ ಇತ್ತು ಅಂದರೆ ಅದು ಕಡಿಮೆ ಆಗೋದಕ್ಕೆ ಸಹಾಯಕಾರಿಯಾಗಿದೆ. ಇನ್ನು ಒಂದು 6-7 ತಿಂಗಳು ಆದಮೇಲೆ ಬೇಕಾದ್ರೆ ಬಿಸಿನೀರಿಗೆ ಒಂಚೂರು, ಬಿಸಿನೀರು ಅಂದರೆ ಉಗುರು ಬೆಚ್ಚ ನೀರಿಗೆ ಒಂಚೂರು ನಿಂಬೆಹಣ್ಣು ಹಾಕೊಂಡು ಬೇಕಾದ್ರೆ ಅದನ್ನು ಕುಡಿಬಹುದು. ಅಂದರೆ ಕೆಲವ್ರಿಗೂ ಅದು ವಾಮಿಟ್ ಆಗುತ್ತೆ ಅನ್ನೋರಿಗೆ ಒಂಚೂರು ಸ್ವಲ್ಪ ತೊಗೊಬಹುದಾಗಿದೆ. ಸೊ ಇದನ್ನು ತೊಗೊಂಡು ನಂತರ ಏನಾಗುತ್ತೆ ಅಂದರೆ ಒಂದು 8:30 9:30 ಒಳಗಡೆನೆ ಅವರು ಬ್ರೇಕ್ಫಾಸ್ಟ್ನ ಮುಗಿಸ್ಬಿಟ್ರೆ ಆದಷ್ಟು ಒಳ್ಳೆಯದು. ಬ್ರೇಕ್ಫಾಸ್ಟ್ ಜೊತೆ ಈಗ ದಿನನಿತ್ಯದಲ್ಲಿ ಏನೇ ಮಾಡಿರಲಿ, ಚಿತ್ರಾನ್ನ, ಪಲಾವು ಇಂಥದ್ದು ಏನೇ ಇರಲಿ, ಅದ್ರ ಜೊತೆಗೆ ಬೇಯಿಸಿದಂತಹ ಹಸಿ ತರಕಾರಿಗಳು, ಬೇಯಿಸಿದಂತಹ ಸೊಪ್ಪು ಸ್ವಲ್ಪ ತಿಂಡಿ ಜೊತೆಗೆ ಅವರು ಇಟ್ಕೊಂಡ್ರೆ ತುಂಬಾ ಅನುಕೂಲಕಾರಿಯಾಗುತ್ತೆ. ಸೊ ಅದಾದ ನಂತರ ಮತ್ತೆ ಕೆಲವೊಂದು ಇದನ್ನು ವಾತನ ಉಂಟು ಮಾಡುವಂಥ ಆಹಾರಗಳಿದೆ. ಕೆಲವ್ರಿಗೆ ಅವಲಕ್ಕಿ ತಿಂದರೆ ಅದು ಡೈಜೆಸ್ಟ್ ಆಗಲ್ಲ, ಕೆಲವ್ರಿಗೆ ಚಪಾತಿ ತಿಂದರೆ ಹೊಟ್ಟೆ ಹಿಂಡ್ದಂಗೆ ಆಗುತ್ತೆ. ಇಂಥ ಆಹಾರಗಳಿದ್ರೆ ಅವರು ಅವಾಯ್ಡ್ ಮಾಡಲಿ. ಸೊ ಡೈಜೆಸ್ಟ್ ಆಗುವಂಥ ಆಹಾರದ ಜೊತೆಗೆ ಈ ಒಂದು ತರಕಾರಿಗಳನ್ನ ತಗೊಳ್ಳಿ. ಹಸಿ ತರಕಾರಿ ಪ್ರೆಗ್ನೆನ್ಸಿಯಲ್ಲಿ ನಾವು ಹೇಳೋದಿಲ್ಲ, ಯಾಕಂದರೆ ಕೆಲವೊಂದು ಸೋಂಕುಗಳು ತಟ್ಟೋ ಚಾನ್ಸಸ್ ಇರುತ್ತೆ, ಹಾಗಾಗಿ ಬೇಯಿಸಿದ್ದು ತಿಂದ್ರೇ ಬೆಟರು. ಸೊ ಇದಾದ ನಂತರ ಏನು ಅಂತಂದರೆ, ಸೊ ಮಧ್ಯಾಹ್ನ ಊಟಕ್ಕೆ, ಸೊ ಇನ್ನು ಮಧ್ಯಾಹ್ನ ಊಟಕ್ಕೆ ಮಿಲೆಟ್ಸ್ ಅಭ್ಯಾಸ ಇತ್ತು ಅಂದರೆ ಚೆನ್ನಾಗಿ ನೆನೆಸಿದಂತಹ ಮಿಲೆಟ್ಸು, ಅಂದರೆ ರಾತ್ರಿ ಚೆನ್ನಾಗಿ ನೆನೆಸ್ಬೇಕು, ಬೆಳಿಗ್ಗೆ ಅದು ಗಂಜಿ ಥರ ಆಗಬೇಕು. ಸೊ ಆ ಥರದ್ದು ಅಂದರೆ ಗಂಜಿ ತುಂಬ ಗಟ್ಟಿಯಾಗೂ ಇರಬಾರ್ದು. ಅದು ಈ ಅನ್ನ ಹೇಗೆ ಅಂದರೆ ಉಡ್ರುಡ್ರಾಗ ಥರ ಇರಬಾರ್ದು, ಗಂಜಿ ಆಗಿರಬೇಕು. ಸೊ ಅಂಥದಕ್ಕೆ ಸಾರು ಹಾಕ್ಕೊಂಡು ಆರಾಮಾಗಿ ತಿನ್ಬಹುದಾಗಿದೆ. ಸೊ ಇದರ ಜೊತೆಗೆ ನೆಕ್ಸ್ಟ್ ರೊಟೀನು ಸ್ವಲ್ಪ ಸೊಪ್ಪಿನ ಪಲ್ಯ, ಸ್ವಲ್ಪ ತರಕಾರಿಗಳು, ಆಮೇಲೆ ಫ್ರೂಟ್ಸ್, ಯಾವ್ದಾದ್ರು ಒಂದು ಫ್ರೂಟ್ಸು, ಇಷ್ಟನ್ನ ಅವರು ಅಳವಡಿಸ್ಕೊಂಡೆ ಓಕೆ. ಸೊ ಇದರ ಜೊತೆಗೆ ಈವ್ನಿಂಗ್ ಅಂತ ಬಂದಾಗ ಫ್ರೂಟ್ಸ್ ಆಗಲಿ, ತರಕಾರಿಗಳಾಗಲಿ, ಅಥವಾ ನಾನು ಹೇಳೋದೇನೆಂದರೆ ಪ್ರೆಗ್ನೆನ್ಸಿ ಇದ್ದಾಗ ಕಾಫಿ ಟೀ ಅಭ್ಯಾಸ ದಯವಿಟ್ಟು ಬಿಟ್ಬಿಡಿ ಅಂತಲೇ ಹೇಳ್ತೀನಿ. ಇಲ್ಲ ನಮಗೆ ಬಿಡೋಕೆ ಆಗ್ತಿಲ್ಲ, ಅಟ್ಲೀಸ್ಟ್ ನಮಗೆ ಬೇಕು ಅನ್ನೋರು ಒಂದು ಚಿಕ್ಕದೊಂದು ಕಾಫಿ ಟೀ ಅಟ್ಲೀಸ್ಟು ಅಥವಾ ಗ್ರೀನ್ ಟೀ ಇಂಥದ್ದೇನಾದ್ರು ಅಭ್ಯಾಸ ಮಾಡ್ಕೊಬೋದು. ಅದಾದ ನಂತರ ಮತ್ತೆ 7:30 ಎಲ್ಲ ಅವರು ಅಟ್ಲೀಸ್ಟ್ 8 ಗಂಟೆಗೆಲ್ಲನೂ ಆಹಾರನ ಅವ್ರಿಗೆ ಡೈಜೆಸ್ಟ್ ಆಗುವಂಥ ಆಹಾರ ಸೇಮ್ ಅವ್ರು ಏನು ತಿಂತಾರೋ ಅದ್ರ ಜೊತೆಗೆ ಆದಷ್ಟು ಏನಾದ್ರು ಅವ್ರಿಗೆ ಅಭ್ಯಾಸ ಇತ್ತು ಅಂದರೆ ಮುದ್ದೆ ತಿನ್ನೋದಿದ್ರೆ ಮಧ್ಯಾಹ್ನದ ಹೊತ್ತೇ ತಿನ್ನಲಿ ಮುದ್ದೆನೂ. ಸೊ ರೈಸ್ ಕಡಿಮೆ ಮಾಡಿ ಈ ರಾಜಮುಡಿ ರೈಸ್ ಆಗಿರಬಹುದು ಅಥವಾ ಕ್ಯೂನಿ ರೈಸ್ ಆಗಿರಬಹುದು, ಆಮೇಲೆ ಅದ್ರ ಜೊತೆಗೆ ಬೇರೆ ಈ ಥರದ್ದೆಲ್ಲ, ಮತ್ತು ಚಪಾತಿ ತೊಗೊಂಡು ಚೆನ್ನಾಗಿ ಚಪಾತಿಗೆ ಸ್ವಲ್ಪ ಏನಾದ್ರು ಒಂದು ಇಂಗ್ರೀಡಿಯೆಂಟ್ಸ್ ಹಾಕುವಂಥದ್ದು, ಅಂದರೆ ಪುದೀನ ಹಾಕಿ ಮತ್ತೊಂದು ಸೊಪ್ಪುಗಳು ಹಾಕಿ ಮಾಡಿದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಒಳ್ಳೆ ವಿಟಮಿನ್ಸ್, ಬೀಟ್ರೂಟು ಇಂಥದ್ದು ಮಾಡ್ಕೊಂಡು ತಿಂದರೆ ಒಳ್ಳೆಯದು. ಮತ್ತು ಇದರ ಜೊತೆಗೆ ನಾನೇನು ಹೇಳ್ತೀನಿ ಅಂತಂದರೆ, ನಮ್ಮಲ್ಲಿ ಸಿಗುವಂತಹ ಎಲ್ಲ ಬೀಜಗಳು ಅಂತ ಹೇಳ್ತೀವಿ, ಅಂದರೆ ಈ ಕಲ್ಲಂಗಡಿ ಬೀಜ ಆಗಿರಬಹುದು, ಆಮೇಲೆ ಕುಂಬಳಕಾಯಿ ಬೀಜ ಆಗಿರಬಹುದು, ಈ ಡ್ರೈ ಫ್ರೂಟ್ಸ್ ಅಂತ ತೊಗೊಂಡಾಗ ಫುಲ್ ಬರುತ್ತಲ್ಲ ಸೆಟ್ಟು, ಸೊ ಅದೆಲ್ಲ ಬೀಜ, ಅಂದರೆ ಕಸ್ತೂರಿ ಬೀಜ ಆಗಿರಬಹುದು. ಸೊ ಈ ಎಲ್ಲ ಬೀಜಗಳನ್ನ ಚೆನ್ನಾಗಿ ನೆನೆಸ್ಬೇಕು. ಸೊ ಅದಕ್ಕೆ ಬಾದಾಮಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ನೆನೆಸಿ, ಸೊ ಅದನ್ನು 11:30 ಒಂದು ಟೈಮು ಮತ್ತು 3:30 ಒಂದು ಟೈಮು. ಸೊ ಈ ಥರ ಅಂದರೆ ಒಂದು ಸ್ನ್ಯಾಕ್ಸ್ ಥರ ಅವರು ತಿಂತಾ ಬರಬೇಕು. ಯಾಕಂದರೆ ನೋಡಿ, ಇದರಲ್ಲಿ ಏನಾಗುತ್ತೆ ಅಂದರೆ ಮೈಕ್ರೋ ವಿಟಮಿನ್ಸ್, ಸಿಕ್ಕಾಪಟ್ಟೆ ಮೈಕ್ರೋ ವಿಟಮಿನ್ಸ್ಗಳು ತುಂಬಾ ಇದೆ ಇದರಲ್ಲಿ. ಸೊ ಅಂದರೆ ಮಗುವಿನ ಕೂದಲು ಪೋಷಣೆಗೆ ಏನು ಬೇಕು, ಮಗುವಿನ ಉಗುರು, ಮಗುವಿನ ತ್ವಚೆಗೆ, ಬರೀ ಮಗುವಿಗೆ ಅಷ್ಟೇ ಅಲ್ಲ, ಪ್ರತಿ ಸಾಮಾನ್ಯ ಜನರಿಗೂ ಅಷ್ಟೇ ಕೂದಲು ಮತ್ತು ಸ್ಕಿನ್ನು ಚೆನ್ನಾಗಿರಬೇಕು ಅಂತಂದರೆ ಈ ಒಂದು ಬೀಜಗಳನ್ನೋದು ಏನಿದೆ, ಸೊ ಇದನ್ನು ತಿನ್ನೋದ್ರಿಂದ ಏನಾಗುತ್ತೆ ಅಂದರೆ ತುಂಬಾ ಒಂದು ಶಕ್ತಿದಾಯಕವಾಗಿದೆ ಎಲ್ಲನೂ. ಅಂದರೆ ಸ್ಕಿನ್ ಚೆನ್ನಾಗಿ ಮಾಡುತ್ತೆ, ಕೂದಲು ಚೆನ್ನಾಗಿ ಮಾಡುತ್ತೆ, ಮೈಕ್ರೋ ವಿಟಮಿನ್ಸ್ ಚೆನ್ನಾಗಿದೆ ಅದರಲ್ಲಿ. ಸೊ ಅದನ್ನು ತಗೊಳೋದ್ರಿಂದ ಏನಾಗುತ್ತೆ ಅಂತಂದರೆ ಎಲ್ಲ ಥರದ್ದು ಇದೂ ಹೆಲ್ಪ್ ಆಗುತ್ತೆ. ಮತ್ತು ಇನ್ನು ಪ್ರೆಗ್ನೆನ್ಸಿಯಲ್ಲಿ ನಮ್ಮಲ್ಲಿ ಸಾಮಾನ್ಯಕ್ಕೆ ಇದು ಏನಂತಾರೆ, ಕೇಸರಿಯ ಒಂದು ವಾಡಿಕೆ ಇದೆ. ಸೊ ಕೇಸರಿ ಹಾಕೊಂಡಿದ್ದಂಗೆ ಮಗು ಕೆಂಬಾರ ಬರುತ್ತೆ, ಮಗು ಕಲರ್ ಬರುತ್ತೆ ಅನ್ನೋದು ಎಲ್ಲರಲ್ಲೂ ಒಂದು ಕಲ್ಪನೆ ಇದೆ. ಬಟ್ ಆದರೆ ಕೇಸರಿ ತೊಗೊಳೋದ್ರಿಂದ ಕಲರ್ ಬರಲ್ಲ. ಆ್ಯಕ್ಚುಲಿ ಕೇಸರಿ ಏನಕ್ಕೆ ಅದು ಕೊಡ್ತಾರಪ್ಪ ಅಂತಂದರೆ ಅದು ಕ್ಲೆನ್ಸ್ ಮಾಡುತ್ತೆ, ಮತ್ತು ಏನಂದರೆ ರಕ್ತ ಪರಿಚಲನೆನ ಜಾಸ್ತಿ ಮಾಡುತ್ತೆ, ಮತ್ತು ಏನಾಗುತ್ತೆ ಅಂತಂದರೆ ನಾರ್ಮಲ್ ಡೆಲಿವರಿಗೆ ಸಹಾಯಕಾರಿಯಾಗಿದೆ ಕೇಸರಿ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ 7 ಮಂತ್ಸ್ಗೆ ಎಲ್ಲನೂ ಅದು ಏನು 1 ದಳ ಅಥವಾ 2 ದಳ ಅದನ್ನು ಹಾಕಿ ಕೊಡ್ತಾ ಇರೋ, ಅಂದರೆ ಪ್ಯೂರ್ ಕೇಸರಿ.
ಸೊ ಅದರಿಂದ ಕಲ್ಲರ್ ಬರುತ್ತೆ ಅನ್ನೋದು ಅದು ಖಂಡಿತ ಅದೊಂದು ಮೂಢನಂಬಿಕೆ ಅಂತ ಅಂದ್ಬಿಟ್ಟು ಹೇಳ್ಬೇಕು. ಯಾಕಂದರೆ ಸಾಮಾನ್ಯಕ್ಕೆ ಆಗ ಕೇಸರಿ ಕುಡಿತಾ ಇರಲಿಲ್ವನೋ ಹಂಗೇನೋ ಒಂದು ಕಲ್ಲರು ಅಂತ ಹೇಳಿ ಕುಡಿಸ್ತಾ ಇದ್ರು. ಅದು ಬಿಟ್ಟರೆ ಕೇಸರಿಯಿಂದ ನಾರ್ಮಲ್ ಡೆಲಿವರಿಗೆ ತುಂಬಾ ಯೂಸ್ ಇದೆ. ಮತ್ತು ರಕ್ತ ಪರಿಚಲನೆ ಚೆನ್ನಾಗಾಗುತ್ತೆ, ಮತ್ತು ಡೈಜೆಸ್ಟ್ ಚೆನ್ನಾಗಾಗುತ್ತೆ. ಮತ್ತು ಹೆವಿ ತೊಗೊಂಡಾಗ ಅಂದರೆ ಸ್ವಲ್ಪ ಉಷ್ಣ ಬಾಡಿಗಳಿಗೆ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಸೊ ಮತ್ತು ಇದಾದ ನಂತರ ಮಕ್ಕಳು ಅಂದರೆ ಎಲೆ ಅಡಿಕೆ ಹಾಕುವಂಥ ಒಂದು ವಿಧಾನ. ಸೊ ಎಲೆಗೆ ಸ್ವಲ್ಪ ಅಂದರೆ ಆ್ಯಕ್ಚುಲಿ ಮುಂಚೆ ಬರ್ತಾ ಇದ್ದಿದ್ದು ಸುಣ್ಣ ಚೆನ್ನಾಗಿತ್ತು, ಬಟ್ ಇವಾಗ ಅಗೇನ್ ಇದು ಕೆಮಿಕಲ್ ಸುಣ್ಣನೇ ಆಗಿದೆ. ಸೊ ಹಾಗಾಗಿ ಮನೆಯಲ್ಲೇ ಸ್ವಲ್ಪ ತಯಾರು ಮಾಡಿರೋ ಸ್ವಲ್ಪ ಮನೆಯಲ್ಲೇ ಒಂದು ಸೋಂಪಾಗಿರ್ಬೋದು, ಸೊ ಈ ಥರದನ್ನೆಲ್ಲ ಹಾಕಿ ದ್ರಾಕ್ಷಿ, ಗೋಡಂಬಿ, ಖರ್ಜೂರ ಮತ್ತು ಈ ಬೀಜಗಳು ಅಂತ ಹೇಳಿದ್ನಲ್ಲ ಅದನ್ನೆಲ್ಲ ಹಾಕಿ ಆ ಎಲೆ ಒಳಗಡೆ ತೊಗೊಂಡಾಗ ಏನಾಗುತ್ತೆ ಅಂದರೆ ಸೊ ಇದು ಒಂದು ಸ್ವಲ್ಪ ಮಗುವಿಗೆ ಕಲರ್ ಆಗಲಿ ಒಂದು ಕೆಂಬಾರ ಕೊಡೋದಕ್ಕೆ ಇದು ಸಹಾಯಕರ ಆಗಿದೆ. ಮೇಯ್ನು ಡೈಜೆಸ್ಟ್, ಯಾಕಂದರೆ ಪ್ರೆಗ್ನೆನ್ಸಿಯಲ್ಲಿದ್ದಾಗ ಈಗಿನವರಂತೂ ಕೆಲಸ ಕಡಿಮೆನೇ ಆಗಿದೆ. ಸೊ ಹಾಗಿರುವಾಗ ಡೈಜೆಸ್ಟ್ ತಿಂದಿದಂಥ ಆಹಾರ ಸಂಪೂರ್ಣವಾಗಿ ಮೆಟಬಾಲಿಕ್ ಕೊಡೋದಕ್ಕೆ ಏನಾಗುತ್ತೆ ಅಂದರೆ ಈ ಒಂದು ಎಲೆ ಅಡಿಕೆನೂ ಒಂದು ಸಹಾಯಕಾರಿಯಾಗಿದೆ. ಸೊ ಇಷ್ಟು ಬಿಟ್ಟರೆ ಇನ್ನು ನಾನು ಹೇಳೋದೇನೆಂದರೆ ಇನ್ನು ಎಣ್ಣೆ ಪದಾರ್ಥಗಳಾಗಿರಬಹುದು, ಸೊ ಅದರಲ್ಲೂ ಮತ್ತು ಈ ಜಂಕ್ ಫುಡ್ ಏನು ಆದಷ್ಟು ಹೋಟೆಲ್ ಫುಡ್ನ ಪ್ರೆಗ್ನೆನ್ಸಿಯಲ್ಲಿದ್ದಾಗ ಅವಾಯ್ಡ್ ಮಾಡಿ ಅಂತಲೇ ಹೇಳ್ತೀವಿ. ನಿಮ್ಗೆ ಏನು ಬರುತ್ತೋ ಅದನ್ನು ಮನೆಯಲ್ಲೇ ತಯಾರು ಮಾಡ್ಕೊಳ್ಳಿ. ಒಂದು ತರಕಾರಿನೇ ಚೆನ್ನಾಗಿ ಬೇಯಿಸಿ ಅದಕ್ಕೆ ಸಲಾಡ್ ಥರ ಮಾಡ್ಕೊತೀನಿ. ಯಾಕಂದರೆ ಏನೋ ಇದ್ರೂ ಆಸೆಗೆ ತಿಂದ್ಬಿಡ್ತಾರೆ, ಬಟ್ ಆದರೆ ಅದರಿಂದ ಎಷ್ಟು ಮಾತ್ರ ಮಗುವಿಗೆ ಪೋಷಣೆ ಹೋಗ್ತಾ ಇದೆ ಅನ್ನೋದು ಇಂಪಾರ್ಟೆಂಟು. ಮತ್ತು ನೋಡಿ ನಮಗೆ ಬಯಕೆ ಅನ್ನೋ ಒಂದು ಮಾತಿದೆ ಪ್ರೆಗ್ನೆನ್ಸಿಯಲ್ಲಿ, ನನಗೆ ಅದು ತಿನ್ಬೇಕಂತ ಆಸೆ ಆಗ್ತಿದೆ ಈಗ ಪ್ರೆಗ್ನೆಂಟಲ್ಲಿದ್ದಾಗ ಕೆಲವ್ರಿಗೆ ನಾವು ಕೇಳಿದ್ದೀವಿ, ಕೆಲವ್ರಿಗೆ ಏನದು ಇಟ್ಕೆ ತಿನ್ಬೇಕು ಅಂತಾರೆ, ಕೆಲವ್ರಿಗೆ ಮಾವಿನಕಾಯಿ ತಿನ್ಬೇಕನ್ನೋ ಆಸೆ ಆಗುತ್ತೆ, ಹುಳಿ ತಿನ್ಬೇಕು ಅಂತಾರೆ ಆ ಟೈಮಲ್ಲಿ. ಯಾಕಪ್ಪ ಆ ಥರ ಯಾಕೆ ಹಾಗೆ ಭಾವನೆ ಬರುತ್ತೆ ಅಂದರೆ ನೋಡಿ ನಮ್ಮಲ್ಲಿ ನಮ್ಮ ದೇಹಕ್ಕೆ ಎಂಥ ಕೆಪಾಸಿಟಿ ಇದೆ ಅಂದರೆ ಏನಾದರೂ ಒಂದು ಕಡಿಮೆ ಆಗಿದೆ ಅಂದಾಗ ಅದು ಅದನ್ನ ಫುಲ್ಫಿಲ್ ಮಾಡ್ಕೊಳಕ್ಕೆ ದೇಹ ಕೇಳುತ್ತೆ. ಈಗ ನೀರಂಶ ಕಡಿಮೆ ಆಗಿದೆ ಅಂದಾಗ ಬಾಯಾರಿಕೆ ಆಗುತ್ತೆ. ಸೊ ಈ ಥರದ್ದು ಎಲ್ಲನೂ ಅಂದರೆ ಯಾವುದೇ ಆಗಲಿ, ಕೆಲವ್ರಿಗೆ ಉಪ್ಪು ಜಾಸ್ತಿ ಇಷ್ಟ ಆಗುತ್ತೆ, ಕೆಲವ್ರಿಗೆ ಖಾರ ಜಾಸ್ತಿ ಇಷ್ಟ ಆಗುತ್ತೆ, ಕೆಲವ್ರಿಗೆ ಹುಳಿ ಜಾಸ್ತಿ ಇಷ್ಟ ಆಗುತ್ತೆ. ಯಾಕಂದರೆ ಅವರಲ್ಲಿ ಆ ಒಂದು ಕೊರತೆ ಇದೆ, ದೇಹ ಫುಲ್ಫಿಲ್ ಮಾಡ್ಕೊಳಕ್ಕೆ ಆ ರೀತಿಯಾಗಿ ಕೇಳುತ್ತೆ. ಪ್ರೆಗ್ನೆನ್ಸಿಯಲ್ಲೂ ಅಷ್ಟೇ. ಸೊ ಈ ಕ್ಯಾಲ್ಶಿಯಂ ಕೊರತೆಗಳಾಗಲಿ ಈ ಥರದ್ದೆಲ್ಲ ಇದ್ದಾಗ ಆ ಥರದ್ದು ಆಸೆ ಆಗುತ್ತೆ. ಹಂಗಂತ ನೀವು ಬಳಪ ಇಟ್ಕೆ ತಿನ್ನಿ ಅಂತ ಅನ್ನೋದು ತಿನ್ನೋ ಬದಲು ಸ್ವಲ್ಪ ಕ್ಯಾಲ್ಶಿಯಂ ಯುಕ್ತ ಆಹಾರಗಳಾಗಿರ್ಬೋದು. ಮತ್ತು ನೋಡಿ ಹುಳಿ ತಿನ್ನಿ ಅಂತ ಅಂದ್ಬಿಟ್ಟು ಸಾಮಾನ್ಯಕ್ಕೆ ಯಾಕೆ ಹೇಳ್ತಾರೆ ಅಂದರೆ ಈಗ ವಾಮಿಟ್ ಏನಾಗುತ್ತೆ ಅಂದರೆ ಜಾಸ್ತಿನೇ ವಾಮಿಟ್ ಅನ್ನೋದು ಇದ್ದೇ ಇರುತ್ತೆ. ಈಗ ಪ್ರೆಗ್ನೆಂಟ್ ಇನ್ನು 3 ಮಂತ್ಸು ಅಂತ ಕನ್ಸೀವ್ ಆಗಿದ್ದಾರೆ ಅಂತಿದ್ದಂಗೆನೇ. ಸೊ ಆ ವಾಮಿಟು ಯಾಕಪ್ಪ ಆಗುತ್ತೆ ಅಂತಂದಾಗ ಏನಾಗುತ್ತೆ ಅಂದರೆ ಫಾರಿನ್ ಬಾಡಿ ಎಂಟರ್ ಆಗಿರುತ್ತೆ ಬಾಡಿ ಒಳಗಡೆ. ಸೊ ಆ ಬಾಡಿ ಅದಕ್ಕೆ ಅಡ್ಜಸ್ಟ್ ಆಗಬೇಕಲ್ಲ. ಈಗ ನಮಗೊಂದು ಸಡನ್ನಾಗಿ ನಮಗೆ ಸ್ನೀಸಿಂಗು ಇದೆಲ್ಲ ಬರುತ್ತೆ ಅಂದಾಗ ಯಾವುದೋ ಒಂದು ಫಾರಿನ್ ಪಾರ್ಟಿಕಲ್ ಅಟ್ಯಾಕ್ ಆದಾಗೆ ನಮ್ಮ ಬಾಡಿ ಅದನ್ನು ಹೊರಗಾಕೋಕ್ಕೆ ಪ್ರಯತ್ನ ಪಡುತ್ತೆ. ಸೊ ಹಾಗೆಯೇ ನಮ್ಮ ಬಾಡಿ ಅಡ್ಜಸ್ಟ್ ಮಾಡ್ಕೊಳೋದಕ್ಕೆ ಅದು ವಾಮಿಟ್ ಮುಖಾಂತರ ಅದು ಆಚೆ ಹಾಕುತ್ತೆ. ಸೊ ಆಗ ಅದು ವಾಮಿಟ್ಸ್ ಎಲ್ಲ ಸೆನ್ಸೇಷನ್ಸು ವಾಮಿಟ್ಸ್ ಎಲ್ಲ ಇದ್ದೇ ಇರುತ್ತೆ. ಅಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಹುಳಿ ಪದಾರ್ಥಗಳೇನಾಗುತ್ತೆ ಅಂದರೆ ವಾಮಿಟ್ ಮಾಡಿ 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 ಒಂಥರ ರಿಲ್ಯಾಕ್ಸ್ಡ್ ಆಗಿ ಸ್ವಲ್ಪ ಏನೋ ಒಂದು ಇದು ಕೊಡುತ್ತೆ. ಮತ್ತು ಈ ಒಂದು ಹುಳಿ ಅಂಶದಲ್ಲಿ ಸ್ವಲ್ಪ ಅದನ್ನ ಅವಾಯ್ಡ್ ಮಾಡೋವಂಥ ಗುಣನೂ ಸ್ವಲ್ಪ ಇರೋದ್ರಿಂದ ಏನಾಗುತ್ತೆ ಅಂದರೆ ಸಾಮಾನ್ಯಕ್ಕೆ ಈ ಪ್ರೆಗ್ನೆನ್ಸಿ ಇರಿದಾಗ ಉಪ್ಪಿನಕಾಯಿ ಇದನ್ನ ಏನಂತ ಹೇಳ್ತೀವಿ ಮಾವಿನಕಾಯಿ ಅದೆಲ್ಲ ಹೇಳ್ತಾರೆ. ಬಟ್ ಇದನ್ನೆಲ್ಲ ಬೆಟ್ಟದ ನೆಲ್ಲಿಕಾಯಿ ಇಂಥದ್ದೆಲ್ಲ ಚೆನ್ನಾಗಿ ಸೇವಿಸೋದ್ರಿಂದ ತುಂಬ ಒಳ್ಳೆಯದಿದೆ. ಸೊ ಅದು ಬಿಟ್ಟು ಹಾಗಂತ ಜಾಸ್ತಿ ಉಪ್ಪಿನಕಾಯಿಗಳು ತಿನ್ನೋದಾಗಿರ್ಬೋದು, ಕೆಲವರು ಉಪ್ಪಿನಕಾಯಿ ಪಲ್ಯ ಥರ ಹಾಕೊಂಡು ತಿನ್ನೋದನ್ನು ನಾನು ನೋಡಿದ್ದೀನಿ. ಸೊ ಯಾಕೆಂದರೆ ಅದು ಯಾವಾಗ ಉಪ್ಪಿನಂಶ ಕಡಿಮೆ ಆಗುತ್ತೋ ಅಗೇನ್ ಇಟ್ ವಿಲ್ ಬಿ ವಾಟರ್ ಕಂಟೆಂಟ್ ಕಡಿಮೆ ಆಗೋದಕ್ಕೆ ಬಾಡಿಯಲ್ಲಿ ಇದು ಒಂದು ರೀಸನ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ರೀಸನಿಂದ ಆದಷ್ಟು ಉಪ್ಪನ್ನು ಕಡಿಮೆ ಮಾಡಿ, ಸಕ್ಕರೆ ಕಡಿಮೆ ಮಾಡಿ, ರೈಸ್ನು ಎಷ್ಟು ಆಗುತ್ತೋ ಅಷ್ಟು ಅದ್ರ ಜೊತೆ ಚೆನ್ನಾಗಿ ತರಕಾರಿ ಸೇರಿಸ್ಕೊಂಡು ರೈಸ್ ತಿನ್ನಿ. ಹಾಲನ್ನಂತೂ ದಯವಿಟ್ಟು ಅವಾಯ್ಡ್ ಮಾಡಿ ಅಂತಲೇ ನಾನು ಈ ಒಂದು ಮುಖಾಂತರ ಹೇಳ್ತೀನಿ. ಸೊ ಇನ್ನು ಬಯೋಟಿನ್ ಅಂಶಕ್ಕೆ ಮತ್ತು ಫ್ರೂಟ್ಸ್ಗಳು ಅಂತ ಬಂದಾಗ ಕಲ್ಲಂಗಡಿ ಅಂಶದಲ್ಲಿ ಅದರಲ್ಲಿ ಚೆನ್ನಾಗಿ ವಾಟರ್ ಕಂಟೆಂಟ್ ಇದೆ. ಮತ್ತು ಆ್ಯಪಲ್ ತಿನ್ನುವಾಗ ಆ್ಯಪಲ್ ಸುತ್ತಲೂ ಅದನ್ನು ತೆಗೆದುಬಿಟ್ಟು ಆ್ಯಪಲ್ ಒಳಗಡೆ ಇರೋ ಅಂಥದ್ದನ್ನ ತಿನ್ನಬೇಕಾಗುತ್ತೆ. ಮತ್ತು ಪಚ್ಚ ಬಾಳೆಹಣ್ಣು ಮಧ್ಯಾಹ್ನ ಮಾತ್ರ ತಿನ್ನಬೇಕಾಗುತ್ತೆ ಕೆಲವ್ರಿಗೆ, ಯಾಕಂದರೆ ಕೆಲವ್ರಿಗೆ ತುಂಬ ಕೋಲ್ಡ್ ಇರೋರಿಗೆಲ್ಲ ಅದು ಎಫೆಕ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಏಲಕ್ಕಿ ಬಾಳೆಹಣ್ಣು, ಸೊ ಈ ಥರದ್ದು ಒಂದು ಫ್ರೂಟ್ಸ್ಗಳನ್ನ ಅಳವಡಿಸ್ಕೊಂಡು ಇನ್ನು ಮತ್ತು ನಮ್ಮಲ್ಲಿ ಏನಾಗುತ್ತೆ ಅಂದರೆ ಇತ್ತೀಚೆಗೆ ಸ್ವಲ್ಪ ಫಾರಿನ್ ಬ್ರ್ಯಾಂಡ್ಸ್ ಇದು ಫ್ರೂಟ್ಸ್ಗಳೆಲ್ಲ ಪ್ರೆಗ್ನೆನ್ಸಿ ತಿನ್ನಬೇಕು ಅಂತಂದ್ಬಿಟ್ಟು ಹೇಳ್ತಾರೆ. ಖಂಡಿತ ಅದು ತಿಂದ್ರೂ ಒಳ್ಳೇದೇ. ಬಟ್ ಆದರೆ ನಾವಿರೋಂಥ ರೀಜನಲ್ಲಿ ಏನು ಬೆಳಿತೀವೋ ಅದನ್ನು ತಿಂದ್ರೂ ಅದು ಎನಫ್ ಆಗುತ್ತೆ. ಹಂಗಂತ ಅದನ್ನು ತಿಂದರೆ ಮಗು ಹಿಂಗುಟ್ಟೋದು ಅನ್ನೋದು ಸುಳ್ಳು. ಇದರ ಜೊತೆಗೆ ಆ ಆಹಾರ ತೊಗೊಳೋವಾಗ ನಿಮ್ಮ ಮನಸ್ಸು ಉತ್ತಮವಾಗಿರಬೇಕು. ಸೊ ಯಾವಾಗ ಮನಸ್ಸು ಉತ್ತಮವಾಗಿರುತ್ತೋ ತಿಂದಿದ್ದಂತಹನೂ ಅದು ಉತ್ತಮವಾಗಿರೋದಕ್ಕೆ ಸಹಾಯಕಾರಿಯಾಗುತ್ತೆ. ಯಾಕಂದರೆ ನಾವು ತಿಂದಿದ್ದಂಥ ಆಹಾರದಲ್ಲಿ ಮೈಕ್ರೋ ಲೆವೆಲ್ ಹೋಗ್ಬಿಟ್ಟು ಏನಾಗುತ್ತೆ ಅಂದರೆ ಮನಸ್ಸಾಗಿ ಕನ್ವರ್ಟ್ ಆಗುತ್ತೆ. ಸೊ ಹಾಗಾಗಿ ಮಗುವಿಗೆ ಮನಸ್ಸನ್ನೋದು ಕನ್ವರ್ಟ್ ಮಾಡೋದೇ ತಾಯಿ ಆಗಿರೋದ್ರಿಂದ ಉತ್ತಮವಾದ ಆಹಾರಗಳನ್ನು ಉತ್ತಮ ಮನಸ್ಸಿನಿಂದ ತಿಂದರೆ ಒಳ್ಳೆಯದು.
ಮತ್ತು ಈ ಟೈಮಲ್ಲಿ ನಾನು ಸ್ವಲ್ಪ ಚಿಕನ್ ಮತ್ತು ಇದನ್ನ ನಾನ್ ವೆಜ್ನ ಅವಾಯ್ಡ್ ಮಾಡಿ ಅಂತಂದ್ಬಿಟ್ಟು ಎನ್ವೀಸ್ ಅವಾಯ್ಡ್ ಮಾಡಿದ್ರೇ ಒಳ್ಳೇದು ಅಂತ ಹೇಳ್ತೀನಿ. ಯಾಕಂದರೆ ನಾವು ಹಂಗತ್ತ ಅದರಲ್ಲಿ ಪ್ರೋಟೀನ್ ಇಲ್ಲ ಅಂತ ಹೇಳಲ್ಲ, ಪ್ರೋಟೀನ್ ಅಂಶ ಹೆಚ್ಚಿನಾಗೇ ಇದೆ. ಆದರೆ ಏನಾಗುತ್ತೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇರೋವಂಥ ಇದು ಆಗಿದೆ, ಅಂದರೆ ಇಂಜೆಕ್ಷನ್ಸ್ ಕೊಡೋ ಅಂಥ ಕೋಳಿಗಳಾಗಿರ್ಬೋದು, ಮತ್ತು ಕೆಲವೊಂದು ಕೋಳಿಗಳು ಸತ್ತ ಕೋಳಿಗಳನ್ನು ಮಾಂಸ ಮಾಡಿ ಕೊಟ್ಟಿರೋವಂಥದ್ದು ಎಷ್ಟೋ ಕಡೆ ನಾವು ನೋಡಿದ್ದೀವಿ. ಅದೆಲ್ಲ ಕಾಯಿಲೆಗಳು ಬಂದಿರೋದು, ಮತ್ತು ಕೋಳಿಗಳಿಗೆ ಬಂದಿರೋವಂಥ ಜ್ವರಗಳೇನಾಗುತ್ತೆ ಅಂದರೆ ಮತ್ತೆ ಆ ಚಿಕನ್ ತಿಂದಾಗ ಅದಕ್ಕೆ ಬರೋದಾಗಿರ್ಬೋದು. ಸೊ ಈ ಥರದ್ದೆಲ್ಲ ಇರೋದ್ರಿಂದ ಏನಾಗುತ್ತೆ ಅಂದರೆ ಆ ಪ್ರೆಗ್ನೆನ್ಸಿಯಲ್ಲಿದ್ದಾಗ ಅದು ಎಫೆಕ್ಟ್ ಆಗಬಾರ್ದು ಅನ್ನೋದಕ್ಕೆ ಚಿಕನ್ ಅವಾಯ್ಡ್ ಮಾಡಿ ಅಂತೀವಿ. ಮತ್ತು ಒಂದು ಸೈಂಟಿಫಿಕ್ಕಾಗಿ ನಾವು ನೋಡೋದಾದ್ರೆ, ಒಂದು ಏನಂತ ಹೇಳ್ತೀವಿ, ವೈಜ್ಞಾನಿಕವಾಗಿ ಸೈಕಾಲಜಿಕಲ್ ಆಗಿ ನೋಡೋದಾದರೆ ನೋಡಿ, ಯಾವುದೇ ಪ್ರಾಣಿನ ಸಾಯಿಸುವಾಗ ಏನಾಗುತ್ತೆ ಅಂದರೆ ಅದು ಭಯ ಬಿದ್ದಿರುತ್ತೆ. ಆ ಭಯ ಬಿದ್ದಿರೋ ಅಂಶ ಏನಾಗಿರುತ್ತೆ ಅಂದರೆ ಬಾಡಿಯಲ್ಲಿ ಸ್ಟೋರೇಜ್ ಆಗಿರುತ್ತೆ ಮೈಕ್ರೋ ಲೆವೆಲಲ್ಲಿ. ಸೊ ಅದನ್ನು ಮತ್ತೆ ತಿಂದಾಗ ಏನಾಗುತ್ತೆ ಅಂದರೆ ಅವರ ಮನಸ್ಸಿನ ಮೇಲೆ ಪರಿಣಾಮ ಬೀರೋದಕ್ಕೆ ಸಹಾಯಕಾರಿಯಾಗಿದೆ. ಸೊ ಹಾಗಾಗಿ ಪ್ರೆಗ್ನೆಂಟಲ್ಲಿರೋ ವುಮೆನ್ಸ್ಗಳು ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಮಗುವಿನ ಒಂದು ಉತ್ತಮ ಸ್ಥಿತಿಗೆ ಅದು ಸಹಾಯಕಾರಿಯಾಗಿದೆ ಅಂತ. ಆದಷ್ಟು ವೆಜ್ಜಲ್ಲೇ ಬೇಜಾನ್ ಪ್ರೋಟೀನ್ಸು, ಒಳ್ಳೊಳ್ಳೆ ವಿಟಮಿನ್ಸ್ಗಳೆಲ್ಲ ಇದೆ. ಸೊ ಹಾಗಾಗಿ ಆದಷ್ಟು ವೆಜ್ಜೇ ತೊಗೊಳ್ಳಿ. ನಿಮಗೆ ತಿನ್ನಬೇಕು ಅನ್ಸಿದ್ರೆ ಯಾವಾಗಾದ್ರೂ ಸ್ವಚ್ಛವಾಗಿರೋ ಅಂಥದ್ದು ಮನೆಯಲ್ಲೇ ಮಾಡಿಸ್ಕೊಂಡು ಬೇಕಾದ್ರೆ ತಿಂದರೆ ಒಳ್ಳೆಯದು. ಆಚೆ ಕಡೆ ಎಲ್ಲೂ ತಿನ್ನಬೇಡಿ ಅಂತ ಅಂದ್ಬಿಟ್ಟು ಹೇಳ್ಬೋದು. ಪ್ರೆಗ್ನೆನ್ಸಿ ಟೈಮಲ್ಲಿ ಫುಡ್ ಅನ್ನೋದು ಒಂದು ಇಂಪಾರ್ಟೆಂಟ್ ಥಿಂಗ್, ಹಾಗೆ ಲೈಫ್ ಸ್ಟೈಲ್ ಅನ್ನೋದು ಇನ್ನೊಂದು ಇಂಪಾರ್ಟೆಂಟ್ ಪಾತ್ರ ವಹಿಸುತ್ತೆ. ಈ ಟೈಮಲ್ಲಿ ಓವರ್ ಆಗು ಎಕ್ಸಸೈಸ್ ಮಾಡೋಕ್ಕಾಗಲ್ಲ, ಹಂಗೆ ಅಂತ ಹೆವಿಯಾಗೂ ವರ್ಕೌಟ್ಸ್ ಮಾಡೋದಕ್ಕಾಗಲ್ಲ. ಬಟ್ ಮಾಡೋ ಜನನೂ ಇದ್ದಾರೆ. ಇಂಥವರು ಅಗೇನ್ ನಮ್ಮ ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳ್ದಂಗೆ ನಮ್ಮ ಇಂಡಿಯನ್ ಮೆಥಡ್ಸ್ ಆಗಿರೋ ಯೋಗ ಅನ್ನೋ ಪದ್ಧತಿಗೆ ಟ್ರಾನ್ಸ್ಫಾರ್ಮ್ ಆಗೋದನ್ನು ನೋಡಿದ್ದೀವಿ. ಈ ಯೋಗ ಹೇಗೆ ಹೆಲ್ಪ್ ಮಾಡುತ್ತೆ ಪ್ರೆಗ್ನೆನ್ಸಿಯಲ್ಲಿರೋ ಲೇಡೀಸ್ಗೆ? ಈಸಿ ಆಸನಾಸ್ ಯಾವುದು, ಮತ್ತು ಯಾವ ಮುದ್ರಾಸ್ ಯೂಸ್ ಮಾಡಬಹುದು ಈ ಟೈಮಲ್ಲಿ ಅನ್ನೋದೊಂದು ಸ್ವಲ್ಪ. ಖಂಡಿತ ನೋಡಿ, ಯೋಗ ನಾನು ಹೇಳೋದಾದರೆ ಪ್ರೆಗ್ನೆಂಟ್ ಆಗಿದ್ದಾಗ ಖಂಡಿತ ಯೋಗ ಮಾಡಲೇಬೇಕು ಅಂತಲೇ ನಾನು ಹೇಳ್ತೀನಿ. ಯೋಗ ಅನ್ನೋ ಮಾತ್ರಕ್ಕೆ ಬರೀ ನಾವು ಕಷ್ಟವಾಗಿರುವಂಥ ಆಸನಗಳು ಅಂತ ತೊಗೊಳೋದಲ್ಲ. ಯೋಗ ಅನ್ನೋದ್ರಲ್ಲಿ ಏನಾಗುತ್ತೆ ಅಂದರೆ ಪ್ರಾಣಾಯಾಮ ಬರುತ್ತೆ, ಸೊ ಹಾಗೆ ಮುದ್ರೆಗಳು ಬರುತ್ತೆ. ಹಾಗೆ ಪ್ರೆಗ್ನೆಂಟಲ್ಲಿದ್ದಾಗ ಯಾವ್ಯಾವುದು ಮಾಡಿದ್ರೆ ಸೂಕ್ತ ಅಂತನ್ನೋದು ಒಂದು ತಿಳ್ಕೊಂಡು ಮಾಡೋದ್ರಿಂದ ತುಂಬಾ ಅನುಕೂಲಕಾರಿಯಾಗಿದೆ. ಯಾಕಂದರೆ ನೋಡಿ, ಇವಾಗ ಏನಾಗ್ತಿದೆ ಅಂದರೆ ಬಾಡಿ ಎಕ್ಸಸೈಸಸ್ಸು ಕಡಿಮೆ ಇದೆ. ಸೊ ಇಂಥ ಟೈಮಲ್ಲಿ ಅಟ್ಲೀಸ್ಟ್ ಯೋಗನಾದರೂ ಮಾಡೋದ್ರಿಂದ ತುಂಬ ಅನುಕೂಲಕಾರಿಯಾಗಿದೆ. ಮತ್ತು ಯೋಗ ಅನ್ನೋದು ಬರೀ ಬಾಡಿಗಷ್ಟೇ ಅದು ಒಂದು ಶಕ್ತಿನ ಕೊಡೋದಿಲ್ಲ, ಬಾಡಿಗಷ್ಟೇ ಸೀಮಿತ ಆಗಿಲ್ಲ. ಯೋಗ ಮಾಡೋದ್ರಿಂದ ನೋಡಿ, ಈಗ ಜಿಮ್ಗೆ ಹೋಗಿ ಬರೋದ್ರಿಂದನೂ ಎಷ್ಟೋ ಒಂದು ಅಡ್ರಿನಲ್ ಹಾರ್ಮೋನ್ಸ್ಗಳು, ಅಂದರೆ ಏನು ಈ ಸ್ಟ್ರೆಸ್ ಹಾರ್ಮೋನ್ ಕಡಿಮೆ ಆಗಿ ಅದನ್ನು ಉತ್ತಮವಾಗಿ ಕೊಡುತ್ತೆ. ಸೊ ಬಟ್ ಆ ಯೋಗದಲ್ಲಿ ಯಾವ ಥರ ಇದೆ ಅಂತಂದರೆ ಅದ್ರ ಜೊತೆಗೆ ನಾಡಿಯಲ್ಲಿ ಪ್ರಾಣಶಕ್ತಿಗಳನ್ನ ಇದು ಹರಿಸುತ್ತೆ. ಸೊ ಹಾಗಾಗಿ ಯೋಗ ಅನ್ನೋದು ಹಾರ್ಮೋನ್ಸ್ಗಳು, ನಾಡಿಗಳು, ಹಾಗೆ ನಮ್ಮ ದೇಹದ ಎಲ್ಲ ಓವರಾಲ್ ಇದನ್ನು ಕರೆಕ್ಷನ್ಸ್ ಮಾಡುತ್ತೆ. ಸೊ ಹೀಗಿರುವಾಗ ಈ ಯೋಗ ಅನ್ನೋದು ಯಾವ ಮಟ್ಟಕ್ಕೆ ಅಂದರೆ ಪ್ರೆಗ್ನೆನ್ಸಿಯವ್ರಿಗೆ ಪಾತ್ರ ಬೀರುತ್ತಪ್ಪ ಅನ್ನೋದಾದರೆ, ಮೇಯ್ನ್ ಆಗಿ ನೋಡಿ, ನಾವು ಯೋಗ ಮಾಡಿಸೋವಾಗ ಏನಾಗುತ್ತೆ ಅಂದರೆ 3 ಮಂತ್ಸ್ವರೆಗೂ ಯಾವುದೇ ಥರ ಆಸನಗಳನ್ನ ಮಾಡಿಸೋದಿಲ್ಲ. ಮೇಯ್ನಾಗಿ ಅವ್ರಿಗೆ ಫಸ್ಟ್ ಏನಂದರೆ ಪ್ರಾಣಾಯಾಮನ ಹೇಳ್ಕೊಡ್ತಾ ಇರ್ತೀವಿ. ಪ್ರಾಣಾಯಾಮದಲ್ಲೂ ಕೆಲವೊಂದು ಪ್ರಾಣಾಯಾಮ ಇದೆ, ಅದರಲ್ಲಿ ಬಂಧಗಳಾಗಿರ್ಬೋದು, ಭಾಸ್ತ್ರಿಕ, ಇಂಥವೆಲ್ಲ ಮಾಡಿಸೋದಿಲ್ಲ. ಅವ್ರಿಗೇನಂದರೆ ಮಹತ್ ಪ್ರಾಣಾಯಾಮ ಆಗಿರ್ಬೋದು, ವಿಭಾಗೀಯ ಪ್ರಾಣಾಯಾಮ ಆಗಿರ್ಬೋದು, ಮಂತ್ರ ಪ್ರಾಣಾಯಾಮ ಆಗಿರ್ಬೋದು. ಸೊ ಇದನ್ನು ನಾವು ಮಾಡಿಸ್ತಾ ಬರ್ತೀವಿ. ಸೊ ಯಾಕೆ ಇದನ್ನೆಲ್ಲ ಮಾಡಿಸ್ತೀವಿ ಅಂದರೆ ಪ್ರಾಣಶಕ್ತಿ ಹಾಗೆ ಮನಸ್ಸು ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಈ ಪ್ರಾಣಾಯಾಮದಿಂದ ಅನುಕೂಲಕಾರಿಯಾಗಿದೆ. ಅದಾದ ನಂತರ ಏನಾಗುತ್ತೆ ಅಂದರೆ 4-5 ಮಂತ್ಸಲ್ಲಿ ಏನಾಗುತ್ತೆ ಅಂದರೆ ಇನ್ನೊಂದಷ್ಟು ಆಸನಗಳನ್ನ, ಅಂದರೆ ಕ್ರಿಟಿಕಲ್ ಆಗಿರೋವಂಥದ್ದಲ್ಲ, ಸ್ವಲ್ಪ ಬಾಡಿ ಲೂಸ್ನಿಂಗ್ ಎಕ್ಸಸೈಸಸ್ ಥರ ಅದನ್ನು ನಾವು ಪ್ರಿಫರ್ ಮಾಡ್ತೀವಿ. ಅದಾದಮೇಲೆ ಏನಾಗುತ್ತೆ ಅಂದರೆ 5-6 ಮಂತ್ಸಿಂದ ಏನಾಗುತ್ತೆ ಅಂದರೆ ಅವ್ರಿಗೆ ಆಸನಗಳು ಮಾಡ್ಸೋಕ್ಕೆ ಶುರು ಮಾಡ್ತೀವಿ. ಬಟ್ ಪ್ರೆಗ್ನೆನ್ಸಿಯಲ್ಲಿದ್ದಾಗ ಅವ್ರದ್ದು ಆಸನ ಮಾಡಬೇಕು ಅಂದರೆ ಫಸ್ಟ್ ಅವ್ರದ್ದು ರಿಪೋರ್ಟ್ನ ನೋಡ್ತೀವಿ. ಯಾಕಂದರೆ ಆಮ್ನೆಟಿಕ್ ಫ್ಲೂಯಿಡ್ ಏನಾದರೂ ಡೌನಲ್ಲಿದೆ ಅಂದರೆ ಗರ್ಭಕೋಶದ ಕೆಳಗಡೆ ಇದಾಗಿದೆ ಅಂದಾಗ ಅವ್ರಿಗೂ ಮಾಡಿಸೋದಿಲ್ಲ. ಮತ್ತು ಗೆಸ್ಟೇಷನಲ್ ಡಯಾಬಿಟೀಸ್ ಇರೋರಿಗೆ ಕೆಲವೊಂದು ಆಸನ ಮಾತ್ರ ಮಾಡಿಸ್ಬೇಕಾಗುತ್ತೆ. ಸೊ ಅದೇ ರೀತಿಯಾಗಿ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಸೊ ಅವರು ಇರೋರ್ಗು ಏನಾಗುತ್ತೆ ಅಂತಂದರೆ ಅವ್ರಿಗೂ ಕೆಲವೊಂದು ಆಸನಗಳು ಮಾಡಿಸೋದಿಲ್ಲ. ಸೊ ಅದನ್ನೆಲ್ಲ ನೋಡಿಕೊಂಡು ಆಸನಗಳನ್ನ ಅವ್ರಿಗೆ ಗೈಡ್ ಮಾಡ್ತೀವಿ. ಸೊ ಇದ್ಯಾವುದೂ ಪ್ರಾಬ್ಲಮ್ ಇಲ್ಲಪ್ಪ, ಎಲ್ಲ ನಾರ್ಮಲಾಗಿ ಆರಾಮಾಗಿದೆ ಅಂದರೆ ಅವ್ರಿಗೆ ಚೆನ್ನಾಗಿ ಆಸನನ ಮಾಡಿಸ್ತೀವಿ. ಸೊ ಅಂತಹ ಆಸನಗಳು ಯಾವುದಪ್ಪ ಅಂತಂದಾಗ ಸಿಟ್ಟಿಂಗ್ ಆಸನಗೆ ಬೇಗ ನಾವು ಇಂಪಾರ್ಟೆನ್ಸ್ನ ಕೊಡ್ತೀವಿ. ಸೊ ಅದರಲ್ಲಿ ಬದ್ಧ ಕೋನಾಸನ ಆಗಿರಬಹುದು, ಹಾಗೆ ಉಪವಿಷ್ಟ ಕೋನಾಸನ ಆಗಿರಬಹುದು, ವಕ್ರಾಸನ ಆಗಿರಬಹುದು. ಸೊ ಈ ರೀತಿಯಾಗಿರೋಂಥ ಎಲ್ಲ ಸಿಟ್ಟಿಂಗ್ ಆಸನಗಳು ಏನಿದೆ, ಸೊ ಈ ಎಲ್ಲ ಸಿಟ್ಟಿಂಗ್ ಅದರಲ್ಲಿ ಏನಂದರೆ ಉಪವಿಷ್ಟ ಕೋನಾಸನದಲ್ಲಿ ಮತ್ತು ಚಕ್ಕು ಚಲ್ಲಿ ಚಂಗಮಾಸನ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಅಂದರೆ ಈಗ ರಾಗಿ ಬಿಸ್ತಾ ಇದ್ರಲ್ಲ, ಸೊ ಅದೇ ಥರ. ಯಾಕಂದರೆ ಅದು ಎಷ್ಟು ಮಟ್ಟಕ್ಕೆ ಪ್ರೆಗ್ನೆನ್ಸಿಗೆ ಒಳ್ಳೇದಂದರೆ ಅಷ್ಟು ಮಟ್ಟಿಗೆ ಅದು ಒಳ್ಳೆ ರೀತಿಯಲ್ಲಿ ಲೂಬ್ರಿಕೇಟ್ ಮಾಡುತ್ತೆ, ಅಂದರೆ ಪೆಲ್ವಿಕ್ ಬೋನ್ಸ್ನೆಲ್ಲ ಲೂಬ್ರಿಕೇಟ್ ಮಾಡುತ್ತೆ. ಸೊ ಆ ಎಲ್ಲ ಆಸನಗಳನ್ನ ಮಾಡಿಸ್ತೀವಿ. ಅದಾದ ನಂತರ ಕೆಲವೊಂದು ಬಾಲ್ಸ್ಗಳನ್ನ ಯೂಸ್ ಮಾಡಿಬಿಟ್ಟು
ಅಂದರೆ ಏನಂದರೆ ನಾನು ಹೇಳಿದ್ನಲ್ಲ ಪೆಲ್ವಿಕ್ ಬೋನ್ಸ್ ಎಲ್ಲ ಸ್ವಲ್ಪ ನಾರ್ಮಲ್ ಡೆಲಿವರಿಗೆ ರೆಡಿ ಆಗೋ ಥರ ಬಾಲ್ಸಿಂದ ಕೆಲವೊಂದು ಎಕ್ಸಸೈಸಸ್ನ ಮಾಡಿಸ್ತೀವಿ. ಲೈಕ್ ಲಿಟ್ಲ್ ಬಿಟ್ ಅದು ಏರೋಬಿಕ್ಸ್ ಥರ ಬರುತ್ತೆ ಅದು. ಸೊ ಆ ಥರದ್ದು ಎಕ್ಸಸೈಸನ್ನ ಮಾಡಿಸ್ತೀವಿ. ಸೊ ಇಷ್ಟು ಎಕ್ಸಸೈಸ್ ಮಾಡೋದ್ರ ಜೊತೆಗೆ ಏನಾಗುತ್ತೆ ಅಂತಂದರೆ ಅವ್ರಿಗೆ ಕೆಲವೊಂದು ಆಕ್ಯುಪೇಷನ್ಸ್ ಅಂದರೆ ವಾಕಿಂಗ್ಸ್ನ ನಾವು ಕೊಡ್ತಾ ಹೋಗ್ತೀವಿ. ಸೊ ಅದಾದ ನಂತರ ಇದರ ಜೊತೆಗೆ ಏನಾಗುತ್ತೆ ಅಂದರೆ ಮೇಯ್ನಾಗಿ ನಾವು ಒತ್ತು ಕೊಡೋದು ಯಾವುದಕ್ಕೆ ಅಂತಂದರೆ ಮಹತ್ ಪ್ರಾಣಾಯಾಮಕ್ಕೆ ಒತ್ತು ಕೊಡ್ತೀವಿ. ಅದರ ಜೊತೆಗೆ ಮೇಯ್ನ್ ಮೆಡಿಟೇಷನ್ಸ್ಗೆ ಹೊತ್ತು ಕೊಡ್ತೀವಿ. ಯಾಕಂದರೆ ಮೇಯ್ನ್ ಅವ್ರಿಗೆ ಮೈಂಡ್ ಚೆನ್ನಾಗಿರಬೇಕು, ಯಾವುದೇ ಸ್ಟ್ರೆಸ್ ಇಲ್ದಿರ, ಯಾವುದೇ ಅವ್ರಿಗೆ ಒಂಥರ ಆತಂಕ ಇಲ್ದಿರ. ಸಾಮಾನ್ಯಕ್ಕೆ ಪ್ರೆಗ್ನೆಂಟ್ ಅಂತಿದ್ದಂಗೆ ಏನಾಗುತ್ತೆ ಅಂದರೆ ಆಲ್ರೆಡಿ ಅವ್ರಿಗೆ ಹಾರ್ಮೋನ್ಸ್ ವೇರಿಯೇಷನ್ಸ್ ಆಗಿರೋದ್ರಿಂದ ಸ್ವಲ್ಪ ಮೈಂಡು ಸ್ವಲ್ಪ ಅಪ್ಸೆಟ್ ಆಗೇ ಇರುತ್ತೆ ನೋಡಿ. ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ತುಂಬ ಎಮೋಷನಲಿ ಸ್ವಲ್ಪ ಪ್ರೆಗ್ನೆನ್ಸಿ ಆಗಿದ್ದಾಗ ಎಮೋಷನಲಿ ತುಂಬ ಕುಗ್ಗಿರ್ತಾರೆ. ಒಂಥರ ಆ ಟೈಮಲ್ಲೇ ಗಂಡ ನೋಡಬೇಕು ಅನ್ಸೋದು, ಮಾತಾಡ್ಬೇಕು ಅನ್ಸೋದು, ಕೆಲವು ನಮ್ಮನ್ನು ಪ್ರೀತಿ ಮಾಡಲಿ ಅನ್ನೋದು ಅದು ಆಬ್ವಿಯಸ್ಲಿ ಎಲ್ಲ ಹೆಣ್ಮಕ್ಳಿಗೂ ಸಹಜ. ಅದು ಹಾಗೇ ಆಗುತ್ತೆ. ಪ್ಯಾಂಪರಿಂಗ್ ಮಾಡ್ಬೇಕನ್ನೋದು ಸಹಜ ಅದು. ಸೊ ಹಾಗಿರುವಾಗ ಎಮೋಷನಲಿ ಸ್ವಲ್ಪ ಕುಗ್ಗಿರ್ತಾರೆ. ಸೊ ಆ ಥರ ಎಮೋಷನಲ್ ಸ್ಟ್ರಾಂಗ್ ಮಾಡಬೇಕು. ಮತ್ತು ಏನಂದರೆ ನೋಡಿ, ಎಲ್ಲರಿಗೂ ಎಲ್ಲ ಪ್ರೆಗ್ನೆನ್ಸಿಗೂ ಚೆನ್ನಾಗಿರುತ್ತೆ ಅಂತ ನಾವು ಹೇಳೋದಕ್ಕಾಗಲ್ಲ. ಕೆಲವ್ರಿಗೆ ಮನೆ ವಾತಾವರಣ ಚೆನ್ನಾಗಿಲ್ದಿರ ಇರ್ಬೋದು, ಕೆಲವ್ರಿಗೆ ಅವ್ರ ದೈಹಿಕ ಇದು ಸ್ಪಂದಿಸ್ತಾ ಇಲ್ದಿರ ಇರ್ಬೋದು, ಕೆಲವ್ರಿಗೆ ಈ ಏನು ವರ್ಕಿನ ಒತ್ತಡ ಇರ್ಬೋದು, ಕೆಲವ್ರಿಗೆ ಮನೆ ಪ್ರೆಷರ್ ಇರ್ಬೋದು, ಕೆಲವ್ರಿಗೆ ಇನ್ನೊಂದೇನೋ ಪ್ರೆಷರ್ ಇರ್ಬೋದು. ಯಾರೋ ಕೆಲವ್ರಿಗೆ ಅಷ್ಟೇ ಎಲ್ಲ ಚೆನ್ನಾಗಿ ಇದ್ದು ಪ್ರೆಗ್ನೆನ್ಸಿ ಅನ್ನೋದು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ನಾವಿವಾಗ ಮೇನ್ ಫೋಕಸ್ ಮಾಡಬೇಕಾದ್ರೆ ಇಂಥವ್ರ ಮೇಲೇ ಯಾರಿಗೆ ಪ್ರಾಬ್ಲಮ್ ಇರುತ್ತೋ ಅವ್ರಿಗೆ. ಸೊ ಅಂಥ ಟೈಮಲ್ಲಿ ನಾವು ಪ್ರೆಗ್ನೆನ್ಸೀಸ್ಗೆ ಹೇಳೋದನಂದರೆ, ಸೊ ಇಲ್ಲಿ ಒಂಥರ ಹಂಸ ಕ್ಷೀರ ನ್ಯಾಯ ಥರ ಹೇಳ್ತೀವಿ. ಅಂದರೆ ಹಂಸ ಹಾಲನ್ನ ಮತ್ತು ನೀರನ್ನ ಇಟ್ಟರೆ ಯಾವ ರೀತಿ ಅದನ್ನು ಬೇರ್ಪಡಿಸಿ ಕುಡಿಯುತ್ತೋ, ಸೊ ಅದೇ ರೀತಿಯಾಗಿ ನೀವು ಏನೇ ಆಗಲಿ, ಇಲ್ಲಿ ಏನೇ ಬಂದ್ಕೊಂಡ್ಲಿ, ಯಾವ್ದೇನೇ ಆಗಲಿ ತಲೆ ಕೆಡ್ಸ್ಕೊಬಾರ್ದು. ನೀವುಂಟು, ನಿಮ್ಮ ಮಗು ಉಂಟು, ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು. ಸೊ ಆ ಥರ ಅವ್ರಿಗೆ ಮೈಂಡ್ ಸೆಟ್ನ ಹೇಳಿ ಅವ್ರಿಗೆ ಹ್ಯಾಪಿ ಆಗಿರುವಂಥ ಒಂದು ಇದನ್ನ ಕ್ರಿಯೇಟ್ ಮಾಡಬೇಕು. ನಿಮ್ಗೆ ಎಷ್ಟೇ ದುಃಖ ಇದ್ರೂ ಅದು ಒಳಕ್ಕೆ ಹೋಗ್ಬಾರ್ದು. ಆ ದುಃಖ ನೋಡ್ಬೇಕಷ್ಟೇ ನೀವು ಮನಸ್ಸೊಳಗಡೆ ತೊಗೊಬಾರ್ದು. ಆ ಮಟ್ಟಕ್ಕೆ ಅವ್ರಿಗೆ ಮೈಂಡ್ನ ರೆಡಿ ಮಾಡಬೇಕು. ಸೊ ಆ ರೀತಿ ಮಾಡಿ ಅವ್ರಿಗೆ ಮೆಡಿಟೇಷನ್ಸ್ನ ಕೊಡಬೇಕಾಗುತ್ತೆ. ಸೊ ಮೆಡಿಟೇಷನ್ಸಲ್ಲಿ ದೀಪ ಮೆಡಿಟೇಷನ್ಸ್ ಅಂತ ಇದೆ, ಮಂತ್ರ ಮೆಡಿಟೇಷನ್ಸ್ ಅಂತ ಇದೆ, ಮತ್ತು ಗರ್ಭದ ಸಂವಾದ ಅಂತಂದ್ಬಿಟ್ಟು ನಾವು ಆ ಮೆಡಿಟೇಷನ್ಸಲ್ಲಿ ಮಾಡಿಸ್ತೀವಿ. ಏನಪ್ಪ ಅಂದರೆ ತಾಯಿ ಮಗು ಜೊತೆ ಸಂವಾದ ನಡೆಸೋದು. ಸೊ ನಾವು ಅದರಲ್ಲಿ ಹೇಗೆ ಹೇಳ್ತೀವಿ ಅಂದರೆ, ಇಲ್ಲಿ ಯಾರು ಏನೇ ಹಾಕ್ಕೊಳ್ಳಿ ನೀವು ತಲೆ ಕೆಡ್ಸ್ಕೊಬೇಡ್ರಿ, ನೀವು ನಿಮ್ಮ ಮಗು ಅಷ್ಟೇ ನಿಮ್ಮ ಪ್ರಪಂಚದಲ್ಲಿ ಇರಬೇಕು. ಮಗುವಿಗೆ ನೀವು ಯಾವ ಥರ ಮಗು ಬೇಕು, ನನಗೆ ಈ ಥರ ನನ್ನ ಮಗು ಇರಬೇಕು, ಈ ಥರ ಇರಬೇಕಂದ್ರೆ ನೀವು ಮಗುಗೆ ಹೇಳಿ, ನೀನು ಹೀಗಾಗು, ಈ ಥರ ಬಾ ಅಂತ. ಮಗು ಅದನ್ನು ರಿಸೀವ್ ಮಾಡ್ಕೊಳ್ಳೋವಂಥ ಕೆಪಾಸಿಟಿ ಮಗುಗಿದೆ. ಯಾಕಂದರೆ ತಾಯಿ ಸಬ್ಕಾನ್ಷಿಯಸ್ಸು ಮಗುವಿನ ಸಬ್ಕಾನ್ಷಿಯಸ್ಗೆ ಓಪನ್ ಬುಕ್ ಥರ. ತಾಯಿ ಏನು ಹೇಳಿದ್ರೆ ಆ ಮಗು ಅನ್ಸರ್ನೋ ಮಟ್ಟಕ್ಕೆ ಇರುತ್ತೆ, ಆ ಥರ ಇರುತ್ತೆ. ಸೊ ಹೀಗಿರುವಾಗ ಆ ಒಂದು ಫೋಕಸಲ್ಲಿ ಇದ್ದಾಗ ಏನಾಗುತ್ತೆ ಅಂದರೆ ಖಂಡಿತ ತಾಯಿಗೆ ಮತ್ತು ಎಷ್ಟು ಹೇಗಿದೆ ಅಂದರೆ ನೋಡಿ, ನಾವು ಕೆಲವೊಂದು ಸ್ಕ್ಯಾನಿಂಗ್ಸಲ್ಲೆಲ್ಲ ತಾಯಿ ಅಳ್ತಿದ್ದಾಗ ಸ್ಕ್ಯಾನ್ ಮಾಡಿ ನೋಡಿದಾಗ ಮಗು ಅಳ್ತಾ ಇರುತ್ತೆ, ಮಗು ಸಫರ್ ಆಗಿರುತ್ತೆ. ಯಾಕಂದರೆ ಮಗು ಒಂದು ಮಟ್ಟಕ್ಕೆ ಬಂದಮೇಲೆ ವಿವೇಚನಾ ಶಕ್ತಿ ಅನ್ನೋದು ಬೆಳೆಯೋದು. ಒಬ್ಬ ಮನುಷ್ಯನಿಗೆ 5-6 ವರ್ಷ 7 ವರ್ಷ ಆದಮೇಲೆ ವಿವೇಚನ, ಅಲ್ಲಿವರೆಗೂ ಮಗುಗೆ ಏನಾಗಿರುತ್ತೆ ಅಂದರೆ ತಾಯಿ ಪ್ರಪಂಚ ಆಗಿರುತ್ತೆ. ಇನ್ನು ಹೊಟ್ಟೆಯಲ್ಲಿರುವಂಥ ಮಗುಗೆ ತಾಯಿಯ ಒಂದು ಇದೇ ಪ್ರಪಂಚ ಆಗಿರುತ್ತೆ. ಹಾಗಾಗಿ ನಾವೇನು ಹೇಳ್ತೀವಿ ಅಂದರೆ, ಯಾವುದೇ ಪ್ರೆಗ್ನೆನ್ಸಿಸ್ಗೂ ಏನಾಗುತ್ತೆ ಅಂದರೆ ದಯವಿಟ್ಟು ಯಾವುದೇ ಥರ ದುಃಖನೇ ಇಟ್ಕೊಂಬಿಡ್ರಿ. 10,000 ಇರಲಿ, ನಿಮ್ಮ ಮಗು ಆಚೆ ಬಂದಮೇಲೆ ಇಟ್ಕೊಳ್ರಿ. ಬೇಕಾದ್ರೆ ಪ್ರೆಗ್ನೆಂಟ್ ಆಗಿದ್ದೀರಾ ಅಂದಾಗ ಅಲ್ಲಿ ನೀವು ಮಗು ಅಷ್ಟೇ ಇಂಪಾರ್ಟೆಂಟು, ಇನ್ನೇನೇ ಆದರೂ ತಲೆ ಕೆಡ್ಸ್ಕೊಬಾರ್ದು. ಮಗುವಿಗೆ ಬೇಕಾದಂಥ ಎಲ್ಲ ಸುಂದರ ಕ್ಷಣಗಳನ್ನ, ಸುಂದರ ಇದನ್ನು ತಾಯಿ ಒದಗಿಸ್ಬೇಕು. ಮತ್ತು ತಾಯಿ ಯಾವ ಥರ ಕಲ್ಪನೆ ಮಾಡ್ಕೊತಾಳೋ, ತಾಯಿ ಯಾವ ಥರ ಇದು ಮಾಡ್ತಾಳೋ, ಮಗು ಆ ರೂಪ ತೊಗೊಳಕ್ಕೂ ಸಹ ಸಾಧ್ಯ ಇದೆ. ಜೀನ್ಸ್ನು ಇಲ್ಲಿ ಚೇಂಜ್ ಮಾಡೋ ಕೆಪಾಸಿಟಿ ತಾಯಿ ಕೈಯಲ್ಲಿದೆ. ಸೊ ಆ ಒಂದು ಡ್ಯೂರೇಷನ್ ಇದೆಯಲ್ಲ, ಪ್ರೆಗ್ನೆನ್ಸಿ ಅನ್ನೋ ಡ್ಯೂರೇಷನು, ಸೀರಿಯಸ್ಲಿ ಅದು ಒಂದು ಜನ್ಮ ಮಗುವಿಗೆ ಕೊಡುವಂತಹ ಕೊಡುಗೆ ಅದು. ನೀವು ದೊಡ್ಡವನಾದ್ಮೇಲೆ ನೀನು ಯಾಕೋ ಓದ್ತಾ ಇಲ್ಲ, ಯಾಕೋ ಇದು ಬೈಯೋ ಬದಲು ಪ್ರೆಗ್ನೆಂಟಲ್ಲಿದ್ದಾಗ ನೀವು ಕೊಡ್ರಿ, ಮಗು ಆಟೋಮೆಟಿಕಲಿ ಬೆಳೆಯುತ್ತೆ ಅಂತಂದ್ಬಿಟ್ಟು. ಸೊ ಆ ಒಂದು ಮೆಡಿಟೇಷನ್ಸ್ ಇದೆ. ಆ ಮೆಡಿಟೇಷನ್ಸ್ಗಳು ಗರ್ಭ ಸಂವಾದ ಮೆಡಿಟೇಷನ್ಸು ಮತ್ತು ಯೋಗ ನಿದ್ರೆ ಅಂತಂದ್ಬಿಟ್ಟು ಮಾಡಿಸ್ತೀವಿ ಅವ್ರಿಗೆ. ಯೋಗ ನಿದ್ರೆಯಲ್ಲಿ ಫುಲ್ ರಿಲ್ಯಾಕ್ಸ್ ಆಗಿಬಿಡ್ತಾರೆ ಪ್ರೆಗ್ನೆನ್ಸೀಸೆಲ್ಲ ಯಾವುದೇ ಇದ್ರೂ. ಮತ್ತು ಕೆಲವೊಂದು ಸತಿ ಏನಾಗುತ್ತೆ ಅಂದರೆ, ಕೆಲವೊಂದು ದ್ವೇಷಗಳಾಗಿರ್ಬೋದು, ಕೆಲವೊಂದು ಪಾಸ್ಟು ಅಂದರೆ ಅವ್ರ ತಲೆಯಲ್ಲಿ ಏನೋ ಕುತ್ಕೊಂಡಿರೋ ಪಾಸ್ಟ್ ಏನಾಗಿರುತ್ತೆ ಅಂದರೆ, ಎಷ್ಟೇ ಮೆಡಿಟೇಷನ್ಸ್ ಪ್ರೆಗ್ನೆಂಟಲ್ಲಿದ್ದಾಗ ಅವ್ರಿಗೆ ಹೋಗೋದಿಲ್ಲ. ಅಂಥ ಟೈಮಲ್ಲಿ ಏನು ಮಾಡ್ತೀವಿ ಅಂದರೆ ಅದನ್ನು ಸಂಪೂರ್ಣವಾಗಿ ರಿಮೂವ್ ಮಾಡಿಸ್ಬಿಡ್ತೀವಿ. ಅಂದರೆ ಆ ಒಂದು ಮೆಡಿಟೇಷನ್ಗೆ ಕೂರಿಸಿ ಮಗುವಿನ ಮೇಲೆ ಫೋಕಸ್ ಮಾಡಿ. ಯಾಕಂದರೆ ಯಾವಾಗ ತಾಯಿ ಗೊಂದಲದಲ್ಲಿ ದ್ವೇಷ ಇದೆಲ್ಲ ಇಟ್ಕೊಂಡಿರ್ತಾಳೋ ಅದು ಮಗು ಮೇಲೆ ಮತ್ತೆ ಎಫೆಕ್ಟ್ ಆಗುತ್ತೆ. ಸೊ ಆ ಸಂಪೂರ್ಣ ಇದನ್ನು ಮರೆಸ್ಬಿಟ್ಟು ತಾಯಿಗೆ ಒಂದು ಹೊಸ ಜನ್ಮ ಥರ ಮಗುವಿನ ಜೊತೆ ಆ ಥರ ಒಂದು ಮೆಡಿಟೇಷನ್ಸ್ನ ಕ್ರಿಯೇಟ್ ಮಾಡಿದ್ವಿ. ಸೊ ಅದನ್ನು ಕೊಡ್ತಾ ಹೋಗ್ತೀವಿ. ಸೊ ಈ ಥರ ಅಂದರೆ ಮೆಡಿಟೇಷನ್ಸು, ಪ್ರಾಣಾಯಾಮ, ಮುದ್ರೆ, ಸೊ ಇದೆಲ್ಲ ತುಂಬಾ ಸಹಾಯಕಾರಿಯಾಗಿದೆ. ಇನ್ನು ಮುದ್ರೆಗಳಿಗೆ ಬಂದಾಗ
ಯೋನಿ ಮುದ್ರೆ ತುಂಬಾನೇ ಸಹಾಯಕಾರಿಯಾಗುತ್ತೆ. ಹಾಗೆ ಪ್ರಾಣ ಮುದ್ರೆ ತುಂಬಾ ಸಹಾಯಕಾರಿಯಾಗುತ್ತೆ. ಯೋನಿ ಮುದ್ರೆ ಅದು ಹೇಗೆ ತೋರಿಸ್ತೀರಾ? ಯೋನಿ ಮುದ್ರೆ ಈ ರೀತಿಯಾಗಿ ಬರುತ್ತೆ. ಸೊ ಇದನ್ನ ಯೋನಿ ಮುದ್ರೆನ ಒಂದು ರೀತಿಯಾಗಿ ಸಕ್ಸಸ್ ಮುದ್ರೆ ಅಂತ ಅಂದ್ಬಿಟ್ಟು ಸಹ ನಾವು ಕರಿತೀವಿ. ಸೊ ಅದೇ ರೀತಿಯಾಗಿ ಮತ್ತೆ ಜ್ಞಾನ ಮುದ್ರೆ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಜ್ಞಾನ ಮುದ್ರೆ ಎಲ್ರಿಗೂ ಗೊತ್ತಿರೋದೆ. ಸೊ ನಾವು ಜ್ಞಾನ ಮುದ್ರೆ ತುಂಬಾನೇ ಅನುಕೂಲಕಾರಿಯಾಗಿದೆ. ಸೊ ಇದನ್ನ ಜ್ಞಾನ ಮುದ್ರೆ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಸೊ ಇದನ್ನ ಮಾಡ್ತಾ ಬಂದಾಗ ಏನಾಗುತ್ತೆ ಅಂದ್ರೆ ಅವ್ರಿಗೆ ಉತ್ತಮವಾದಂತಹ ಒಂದು ಫಲಗಳು ಸಿಗ್ತಾ ಹೋಗುತ್ತೆ. ಅಟ್ಲೀಸ್ಟ್ ಅವ್ರದ್ದು ಏನಾಗುತ್ತೆ ಅಂದರೆ ಆ ಪ್ರೆಗ್ನೆನ್ಸಿ ಜರ್ನಿ ಅನ್ನೋದೇನಿದೆ ಒಂಥರ ಅವ್ರಿಗೆ ಸುಂದರ ಕ್ಷಣಗಳಾಗಿರಬೇಕು. ಆಚೆ ಪ್ರಪಂಚ ನಮಗೆ ಬೇಡ, ನಾನು ನನ್ನ ಮಗು ಚೆನ್ನಾಗಿದ್ವಪ್ಪ ಅನ್ನೋ ಥರ ಅವ್ರಿಗೆ ಆ ಭಾವನೆ ಮೂಡಬೇಕು. ಹಾಗಾಗಿ ಈ ಒಂದು ಗರ್ಭ ಸಂಸ್ಕಾರದಲ್ಲಿ ಯೋಗ ಅನ್ನೋದು ತುಂಬಾ ಪರಿಣಾಮ ಬೀರುತ್ತೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಮತ್ತು ಮಹತ್ ಪ್ರಾಣಾಯಾಮ ಅಂತ ಅಂದ್ಬಿಟ್ಟು ನಾನು ಹೇಳಿದ್ನಲ್ಲ, ಅದು ಮೇಯ್ನಾಗಿ ಏನಂದರೆ ನಾಡಿನೇ ಅದು ಕ್ಲೆನ್ಸ್ ಮಾಡುತ್ತೆ. ನಮ್ಮಲ್ಲಿ ಸುಷುಮ್ನ ನಾಡಿ ಅಂತ ಮಧ್ಯದಲ್ಲಿರುತ್ತೆ, ಇಡ ಮತ್ತು ಪಿಂಗಳ ಅಂತ ಸೈಡಲ್ಲಿರುತ್ತೆ. ಯಾವಾಗ ಮಹತ್ ಪ್ರಾಣಾಯಾಮ ಚೆನ್ನಾಗಿ ಮಾಡ್ತಾ ಬಂದಾಗ ಏನಾಗುತ್ತೆ, ಮಗುವಿಗೆ ಪ್ರಾಣಶಕ್ತಿ ಚೆನ್ನಾಗಿ ಹೋಗುತ್ತೆ. ಪ್ರಾಣಶಕ್ತಿ ಚೆನ್ನಾಗಿ ಹೋಯ್ತು ಅಂದರೆ ಮಗು ಸಿಕ್ಕಾಪಟ್ಟೆ ಸೂಪರ್ ಇಮ್ಯುನಿಟಿಯಾಗಿ ಬೆಳೆಯುತ್ತೆ. ಮತ್ತು ಒಳ್ಳೆ ಏನಂತ ಗ್ರಾಸ್ಪಿಂಗ್ ಪವರ್ ಆಗಿರ್ಬೋದು, ಕಾನ್ಸಂಟ್ರೇಷನ್ ಆಗಿರ್ಬೋದು, ಒಂದು ಉತ್ತಮ ಮಗು ಬರೋದಕ್ಕೆ ಸಹಾಯಕಾರಿ ಆಗುತ್ತೆ. ಈಗ ನಾವು ಸ್ವಾಮಿ ವಿವೇಕಾನಂದರು ನೋಡಿದ್ದೀವಿ, ಅವ್ರಿಗೆ ಒಂದು ಪೇಜು ಯಾವ ಪೇಜಲ್ಲಿ ಏನಿದೆ ಅನ್ನೋ ಟಾಪಿಕ್ ಗೊತ್ತಿತ್ತಂತೆ ಒಂದು ಬುಕ್ ತೊಗೊಂಡಾಗ. ಅಂಥ ಮೆಮೊರಿ ಪವರ್ ಎಲ್ಲ ಹೇಗಪ್ಪ ಸಾಧ್ಯ ಆಯಿತು ಅಂತಂದಾಗ ಆ ಸ್ವಾಮಿ ವಿವೇಕಾನಂದರು ತಾಯಿನೂ ಅಷ್ಟೇ ಅದೇ ರೀತಿಯಾಗಿ ಅಂದರೆ ಆ ಟೈಮಲ್ಲಿ ರೀಡಿಂಗ್ ಆಗಿರ್ಬೋದು, ಕತೆಗಳನ್ನು ಕೇಳೋದಾಗಿರಬಹುದು. ಸೊ ಈ ಥರದ್ದೆಲ್ಲ. ಮತ್ತು ಆಕೆ ಒಂದು ಥಾಟ್ ಇಟ್ಕೊಂಡಿದ್ಲು, ನನ್ನ ಮಗ ಈ ಥರನೇ ಬರಬೇಕು ಅಂತ. ಎಲ್ಲ ಮಹಾನ್ ವ್ಯಕ್ತಿಗಳನ್ನೇ ತಗೊಳ್ಳಿ, ಅವ್ರ ಹಿಂದೆ ತಾಯಿ ಆದವ್ರು ಸ್ವಲ್ಪ ಡಿಫ್ರೆಂಟ್ ಆಗಿರ್ತಾರೆ. ಈಗ ಆಂಜನೇಯ ಸ್ವಾಮಿ ತಗೊಳ್ಳಿ, ಆಂಜನೇಯ ಸ್ವಾಮಿ ಅಂಥ ಒಂದು ಅಂದರೆ ಅಷ್ಟ ಸಿದ್ಧಿಗಳು ಅವನಿಗಿತ್ತು. ಅವನು ಸೂರ್ಯನೇ ಗುರುವಾಗಿ ಪಡೆದಿದ್ದ ಅವನು. ಮತ್ತು ಹೈಲಿ ಎಜುಕೇಟೆಡ್. ಎಲ್ಲ ದೇವರುಗಳು, ನಮ್ಮ ಎಲ್ಲ ದೇವರುಗಳು ತೊಗೊಂಡಾಗ ಒಂದು ಗಣೇಶ, ಒಂದು ಆಂಜನೇಯನೇ ಹೈಲಿ ಎಜುಕೇಟೆಡ್ಸು. ಸೊ ಇಲ್ಲೇನಾಗುತ್ತೆ ಅಂದರೆ ಗಣೇಶನಿಗಿಂತ ಹೈಲಿ ಎಜುಕೇಟೆಡು. ಮತ್ತು ಗುರು ಆಗಿದ್ದವನು ಯಾರು? ಸೂರ್ಯ. ಯಾರೋ ಇಲ್ಲಿನ ಗುರುಗಳನ್ನ ಅವನು ಇದು ಮಾಡಲಿಲ್ಲ, ಸೂರ್ಯನೇ ಅವನು ಏನು ಮಾಡ್ತಾನೆ ಅಂದರೆ ಗುರುವಾಗಿ ತಗೊತಾನೆ. ಸೊ ಈ ರೀತಿಯಾದ ಮಗುನ ಒಂದು ಕೊಡಬೇಕು ಅಂತಂದರೆ ಆಕೆ ಅಂಜನಾದೇವಿ ಅವಳೊಂದು ಶಾಪಗ್ರಸ್ತ ಅಪ್ಸರೆ. ಆಕೆ ತಪಸ್ ಮಾಡಿ ಈತನ ಪಡೆದಿರ್ತಾಳೆ. ಸೊ ಹಾಗಾಗಿ ಒಂದು ಉತ್ತಮವಾದ ಮಗು ಇದೆ, ಉತ್ತಮವಾದ ವ್ಯಕ್ತಿ ಇದ್ದಾರೆ ಅಂದರೆ ತಾಯಿ ಪಾತ್ರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತಂದೆಗಿಂತ ತಾಯಿ ಪಾತ್ರ ಜಾಸ್ತಿ ಅಂತಂದ್ಬಿಟ್ಟೆ ನಾವು ಹೇಳ್ಬೋದು. ಅದಕ್ಕೆ ಒಂದು ಹೆಣ್ಣು ತಾಯಿ ಅಂದರೆ ಅಷ್ಟು ಸುಲಭ ಅಲ್ಲ ಅಂತಂದ್ಬಿಟ್ಟು. ಸೊ ಹಾಗಾಗಿ ಯೋಗ ಅನ್ನೋದು ಈ ರೀತಿಯಾಗಿ ಕೆಲಸ ಮಾಡುತ್ತೆ. ಎಲ್ಲರಿಗೂ ಅರ್ಧ ನಾಲೆಜ್ ಇರುತ್ತೆ, ಕೆಲವ್ರಿಗೆ ಗೊತ್ತಿರೋದಿಲ್ಲ. ಸೊ ಅಂಥವರಿಗೆ ಒಂದು ಸಂಪೂರ್ಣವಾದ ಒಂದು ಇನ್ಫಾರ್ಮೇಶನ್ ಬಂತು ಅಂದರೆ ಅದನ್ನು ಯೂಸ್ ಮಾಡ್ಕೊಂಡು ಅವ್ರ ಲೈಫ್ ಸ್ಟೈಲ್ನ ಅವ್ರು ಬದಲಾಯಿಸ್ಕೊಳ್ಬೋದು. ಹೌದು ಹೌದು, ಖಂಡಿತ. ಈಗ ಎಷ್ಟೊಂದು ಜನ ಪ್ರೆಗ್ನೆನ್ಸಿ, ಇವಾಗಿನ ಪ್ರೆಗ್ನೆಂಟ್ಗಳು ತೊಗೊಂಡಾಗ ಸೀರಿಯಲ್ ನೋಡ್ಕೊಂಡಿರ್ತಾರೆ, ಯಾವುದೋ ಕ್ರೈಮ್ ಸ್ಟೋರಿಗಳು ನೋಡ್ಕೊಂಡಿರ್ತಾರೆ ಅಲ್ಲ, ಅವ್ರಿಗೆ ಪಾಪ ಅರಿವಿರಲ್ಲ. ಮತ್ತೆ ಎಲ್ಲೋ ಜಗಳ ಆಡ್ತಿರ್ತಾರೆ, ಇವ್ರೇನ್ ಜಗಳಕ್ಕೆ ಹೋಗಿಲ್ಲ, ಬಟ್ ಆ ಪ್ಲೇಸ್ ಅಲ್ಲಿ ಇರ್ತಾರೆ, ಸರೌಂಡಿಂಗ್ಸ್ ಅವ್ರು ನಿದ್ದೆ ಮಾಡಿರೋ ಮಗು ಕೆಣಿಸ್ಕೊಂತ ಇರುತ್ತೆ. ಮತ್ತೆ ಯಾರೋ ಏನೋ ಮಾತಾಡ್ತಾ ಇರೋದು ಆ ಮಗುವಿನ ಮೇಲೆ ಪರಿಣಾಮ ಬೀರುತ್ತೆ. ಸೊ ಅಟ್ಲೀಸ್ಟ್ ಈ ಅರಿವನ್ನು ಸಿಕ್ಕಿದಾಗ ಆ ಪ್ಲೇಸಿಂದ ಆಕೆ ಹೋಗಿ ತನ್ನ ಮಗುಗೆ ಒಂದೊಳ್ಳೆ ಸಂಗೀತ ಕೇಳಿಸೋದು, ಒಂದೊಳ್ಳೆ ಪ್ರವಚನ ಕೇಳಿಸೋದು, ಯಾವುದೋ ಒಂದು ಟಾಕ್ಸ್ ಕೇಳಿಸೋದು, ಒಳ್ಳೊಳ್ಳೆ ಇವ್ರದ್ದು. ಸೊ ಇಂಥದ್ದು ಮಾಡಿದಾಗ ಮಗುವಿನ ಇದೇ ಚೇಂಜ್ ಆಗ್ತಾ ಹೋಗುತ್ತೆ. ಅದಕ್ಕೆ ಅರಿವನ್ನು ತುಂಬಾನೇ ಮುಖ್ಯ ಅಂತ ಅಂದ್ಬಿಟ್ಟು. ಸರ್ವಿಸ್ ಅಲ್ಲಿ ಗರ್ಭ ಸಂಸ್ಕಾರ ಆಗಿರ್ಬೋದು, ಯೋಗ ಟ್ರೈನಿಂಗ್ ಅಲ್ಲಿ ಆಗಿರ್ಬೋದು, ನಿಮಗೆ ಸ್ಯಾಟಿಸ್ಫ್ಯಾಕ್ಟ್ರಿ ಮತ್ತೆ ನೀವು ಏನೋ ನಾನು ಒಬ್ರಿಗೆ ಹೆಲ್ಪ್ ಮಾಡಿದ್ದೀನಿ, ನನ್ಗೆ ಒಂದು ಖುಷಿ ಕೊಟ್ಟಿರೋ ಮೂಮೆಂಟ್ ಯಾವುದು? ಎರಡು ಮೂಮೆಂಟ್ ಇದೆ. ಒಂದು PCODಗೆ ತುಂಬ ರಿಸಲ್ಟ್ ಚೆನ್ನಾಗಿ ಬಂದಿರೋದು. ಅಂದರೆ ಪೀರಿಯಡ್ಸೇ ಆಗ್ತಾ ಇಲ್ದಿರೋರು ನೆಕ್ಸ್ಟ್ ಯೋಗ ಚೆನ್ನಾಗಿ ಮಾಡಿದ್ಮೇಲೆ ಪೀರಿಯಡ್ಸ್ ಆಗಿರೋದು. ಮತ್ತು ಹೊಟ್ಟೆ ನೋವು ಯಾರಿಗೆ ಅಂದರೆ ಡ್ಯೂರಿಂಗ್ ಎ ಪೀರಿಯಡ್ ಟೈಮ್ಗೆ ಹೊಟ್ಟೆ ನೋವು ಬರ್ತಾಯಿತ್ತು, ಸೊ ಅವ್ರಿಗೆಲ್ಲ ಹೊಟ್ಟೆ ನೋವು ಕಡಿಮೆ ಆಗಿರೋದು. ಸೊ ಇದೆಲ್ಲ ರಿಸಲ್ಟ್ಸು ತುಂಬ ಚೆನ್ನಾಗಿದೆ. ಇನ್ನು ಗರ್ಭ ಸಂಸ್ಕಾರದಲ್ಲಿ ನಾನು ಹೇಳಬೇಕು ಅಂತಂದಾಗ ಒಂದು ಕ್ಲೈಂಟ್ ಆ್ಯಕ್ಚುಲಿ ನನ್ನ ಮಗಳಿಗೆ ಕ್ಯಾಟೈಸ್ ಇತ್ತು. ನನ್ನ ಮಗುಗೂ ಕ್ಯಾಟೈಸ್ ಬರಬಹುದಾ, ನಾವೆಲ್ಲ ಥಾಟ್ ಹಾಕೊಂಡ್ರೆ ಅಂತಂದ್ಬಿಟ್ಟು ಅಂದರು. ಮೇ ಬಿ ಅಂದರೆ ಜೀನ್ಸಲ್ಲಿ ಅವ್ರ ಜೀನ್ಸಲ್ಲಿ ಯಾರ್ದ್ರಲ್ಲೂ ಇರಲಿಲ್ಲ, ಅಂದರೆ ತಂದೆ ಕಡೆ ಆಗಲಿ ತಾಯಿ ಕಡೆ ಆಗಲಿ ಜೀನ್ಸಲ್ಲಿ ಇರಲಿಲ್ಲ. ಸೊ ಬಟ್ ನಾವೇನಂದ್ವಿ ಅಂದರೆ ಥಾಟ್ ಹಾಕ್ಕೊಳ್ಳಿ, ನೀವು ಅದನ್ನು ಅಸಂಪ್ಷನ್ ಮಾಡ್ಕೊಳ್ಳಿ. ಸೊ ಅದನ್ನು ಅಸಂಪ್ಷನ್ ಮಾಡಿಕೊಂಡು ಆಲ್ರೆಡಿ ಕ್ಯಾಟೈಸ್ ಇದೆ ಅನ್ನೋ ಥರ ಅಸಂಪ್ಷನ್ ಮಾಡ್ಕೊಬೇಕಾಗುತ್ತೆ. ಸೊ ಆ ಥರ ಒಂದು ಇದನ್ನು ಮಾಡ್ಕೊಳ್ಳಿ ಅಂತಂದಾಗ ಏನಾಗುತ್ತೆ ಅಂದರೆ ಆಲ್ಮೋಸ್ಟ್ ಅವ್ರು ಮಾಡಿ 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 ಮಗುಗೆ ಬ್ರೌನಿಶ್ ಐಸ್ ಹುಟ್ಟಿದೆ. ಅಂದರೆ ಅದೊಂದು ಒಂಥರ ಖುಷಿ ಕೊಡುತ್ತೆ. ಅಂದರೆ ಚೇಂಜ್ ಮಾಡ್ಬೋದಲ್ಲ ತಾಯಿ ಥಾಟಿಂದ ಅನ್ನೋದೊಂದು ಖುಷಿ ಇದೆ. ಇನ್ನು ಅದಾದ ನಂತರ ಮಕ್ಕಳುಗಳು ಅಂದರೆ ಗರ್ಭ ಸಂಸ್ಕಾರ ಮಾಡ್ಕೊಂಡಿರೋಂಥ ಮಕ್ಕಳು ಬೇರೆ ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ ತುಂಬ ಡಿಫ್ರೆಂಟ್ ಮಕ್ಕಳಿದ್ದಾರೆ. ಬೇಗ ಕ್ಯಾಚ್ ಮಾಡ್ತಾರೆ, ಆಮೇಲೆ ಏನಾದ್ರು ಹೇಳಿದ್ರೆ ಕಾನ್ಸಂಟ್ರೇಷನ್ ಚೆನ್ನಾಗಿ ಇದು ಮಾಡ್ತಾರೆ. ಮತ್ತು ಅದಾದ್ರ ಜೊತೆಗೆ ಏನಂದರೆ ಬೇರೆ ಮಕ್ಕಳ ಥರ ಇದು ತೀಟೆ ಮಾಡಲ್ಲ. ಅಂದರೆ ಮಕ್ಕಳು ಕೆಲವೊಂದು ಮಕ್ಕಳು ಏನಾಗುತ್ತೆ ಅಂದರೆ ಈ ಮಕ್ಕಳನ್ನ ಹ್ಯಾಂಡಲ್ ಮಾಡೋದೇ ಕಷ್ಟ ಅನಿಸ್ಬಿಡುತ್ತೆ, ಅಷ್ಟು ನಾಟಿ ಇರ್ತಾರೆ.
ಸೊ ಈ ಮಕ್ಕಳು ಅಷ್ಟು ನಾಟಿ ಇದ್ರೂ ಅದರಲ್ಲೂ ಒಂದು ಏನೋ ಒಂದು ಇದು ಮಾಡ್ತಾ ಇರ್ತಾರೆ. ಅಂದರೆ ಕೆಲವೊಂದು ಕೂತ್ಕೊಂಡು ಪೇಂಟ್ಸ್ ಬರೆಯೋದು, ಏನೋ ಗೀಚೋದು, ಏನೋ ಬರೆಯೋದು, ಆ ಥರ ತೀಟೆ ಮಾಡ್ತಾರೆ ಹೊರತು ಓವರ್ ಈ ಹೈಪರ್ ಆಕ್ಟಿವಿಟಿ ಅಂತ ಅಂದ್ಬಿಟ್ಟು ಹೇಳ್ತಾರಲ್ಲ, ಸೊ ಆ ಮಟ್ಟಕ್ಕೆ. ಮತ್ತು ಹೈಪರು ಇದೆರಡು ಕಡಿಮೆ ಇರುತ್ತೆ ಮಕ್ಕಳಲ್ಲಿ. ನಾರ್ಮಲ್ ಆಗಿರ್ತಾರೆ, ಕ್ರಿಯೇಟಿವ್ ಮೈಂಡಿಂದ ಇರ್ತಾರೆ. ಸೊ ಆ ಥರ ಮಕ್ಕಳನ್ನ ನಾನು ಗಮನಿಸಿದ್ದೀನಿ. ಯಾಕಂದರೆ ಸಾಮಾನ್ಯಕ್ಕೆ ನಾನು ಗರ್ಭ ಸಂಸ್ಕಾರ ಮಾಡಿದಾಗ ಕೊಟ್ಟಾಗ ಏನಂದರೆ ನಾನು ಗಮನಿಸೋದೇ ಇದು, ಮಗು ಹೇಗೆ ಹುಟ್ಟಿದೆ, ಮಗು ಹೆಂಗಿದೆ ಅಂತ ಅಂದ್ಬಿಟ್ಟು. ಮತ್ತೇನು ಗೊತ್ತಾ, ಆ ಮಕ್ಕಳು ಏನಂದರೆ ಇನ್ನು ಚಿಕ್ಕ ಮಕ್ಕಳು ಇರ್ತಾರೆ. ಅಂದರೆ ಸಾಮಾನ್ಯಕ್ಕೆ ಒಂದು 3 months 4 months ಅಥವಾ 5 months ಇಂಥ ಮಕ್ಕಳು ನಾವು ಗರ್ಭ ಸಂಸ್ಕಾರ ಮಾಡಿದವ್ರಿಗೆ ನಮ್ಮ ಮೇಲೆ ತುಂಬ ಅಟ್ರಾಕ್ಟ್ ಆಗ್ತಾರೆ. ಅಂದರೆ ಆ ಮಕ್ಕಳು ತಾಯಿ ತಂದೆ ಮೇಲೆ, ಅಂದರೆ ಕೆಲವು ಮಕ್ಕಳು ಪರ್ಟಿಕ್ಯುಲರ್ ಆಗಿರ್ತಾರೆ, ತಂದೆ ಜೊತೆಗೆ ಹೋಗೋದು, ತಾಯಿ ಜೊತೆಗೆ ಹೋಗೋದು. ನಾವು ಯಾರು ಅಂತಾರೆ ಆ ಮಕ್ಕಳು ಗೊತ್ತಿರಲ್ಲ, ನಮ್ಮನ್ನು ನೋಡಿ ಐಡೆಂಟಿಫೈ ಮಾಡುತ್ತೆ ಮಕ್ಕಳು. ಅಂದರೆ ಒಂಥರ ಬರೋದಕ್ಕಾಗಲಿ ನಗೋದಾಗಲಿ ಇದೆಲ್ಲ ಮಾಡುತ್ತೆ. ಇದನ್ನ ನಾವು ಗಮನಿಸಿ ಅದಕ್ಕೆ ಅಂದರೆ ನೋಡಿ ಅದು ಅಲ್ಲೇ ಐಡೆಂಟಿಫೈ ಮಾಡಿಬಿಟ್ಟಿದೆಯಲ್ಲ ಅಂತಂದ್ಬಿಟ್ಟು ಇದೆಲ್ಲ ಕೆಲವೊಂದು ಖುಷಿ ಆಗುತ್ತೆ ಆ ಥರದ್ದು. ನಿಮ್ಮ ನಾಲೆಜ್ನೇ ನಮ್ಮ ಜೊತೆಗೆ ಶೇರ್ ಮಾಡಿಕೊಂಡು ನಮ್ಮ ವ್ಯೂವರ್ಸ್ ಜೊತೆಗೆ ಶೇರ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಡೂಡಲ್ ಆಲೆ ಕಡೆಯಿಂದ ನಿಮ್ಗೊಂದು ಕ್ರಿಯೇಟಿವ್ ಆಗಿರುವಂತ ಆರ್ಟ್ ಪೀಸ್. ವ್ಯೂವರ್ಸ್ ಯಾರಿಗೆ ಆಗಿರ್ಬೋದು ಈ ತರ ಕ್ರಿಯೇಟಿವ್ ಆರ್ಟ್ ಪೀಸ್ ಬೇಕು ಅಂದಲ್ಲಿ ಅವ್ರು ನಮ್ಮ ಡೂಡಲ್ ಆಲೆಗೆ DM ಖಂಡಿತ ನೀನು ಬ್ಯೂಟಿಫುಲ್ ಮಾಡಕ್ ಬಿಟ್ಟಿದ್ದೀರ ಡೂಡಲ್. ಯಾವಾಗ್ಲೂ ಹೆಂಗನ್ ಬ್ಯೂಟಿಫುಲ್, ಇದ್ರಲ್ಲಿ ಇನ್ನ ಬ್ಯೂಟಿಫುಲ್ ಆಗಿದ್ದೀರಾ. ವೆರಿ ನೈಸ್. ನಾನೇ ಅಲ್ಲ ಅನ್ನಿಸ್ತಿದೆ, ಹೀರೋಯಿನ್ ತರ ಇದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವಿದ್ಯಾ. ಹಾಗೇನೆ ನಮ್ಮ ಕಡೆಯಿಂದ ನಿಮ್ಗೊಂದು ಚಿಕ್ಕ ಕಾಣಿಕೆ ಇದೆ ಈ ಒಂದು ವೇದಿಕೆ ಕಲ್ಪಿಸಿದಕ್ಕಾಗಿ. ಓಕೆ, ನಾನು ಅಂತ ಪ್ರೊಫೆಷನಲ್ ಆರ್ಟಿಸ್ಟ್ ಅಲ್ಲ, ಅಂದ್ರೆ ಪೇಂಟರ್ ಅಲ್ಲ. ಸೊ ಜಸ್ಟ್ ಏನಂದ್ರೆ ನನಗೊಂದು ಹಾಬಿ ಇದೆ, ಏನಂದ್ರೆ ಅಲ್ಲೇ ಕ್ಷಣಕ್ಕೇನೆ ಒಂದು ಕವಿತೆ ಬರೀತೀನಿ, ಹಾಗೆ ಕ್ಷಣಕ್ಕೇನೆ ಒಂದು ಪೇಂಟಿಂಗ್ ಮಾಡ್ತೀನಿ. ಒಂದು 5 minutes ಅಥವಾ 10 minutes ಒಳಗಡೆ ಮಾಡ್ತೀನಿ. ಸೊ ಅಂಥದ್ರಲ್ಲಿ ಮಾಡಿರುವಂಥ ಒಂದು ಆರ್ಟ್ ನಿಮ್ಗಾಗಿ. ಪ್ರೊಫೆಷನಲ್ ಅದು ಇದು ಅಂತಿಲ್ಲ, ಇಷ್ಟವಾಗಿ ತಂದು ಕೊಟ್ರಿ ಅಲ್ಲ, ಅದು ನಮಗೆ ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಫಾರ್ಮ್ ಕಡೆಯಿಂದ ನಿಮ್ಗೆ ಒಂದು ಅಲ್ಲ, ಇದು ನಾವು ಕೊಡ್ಬೇಕಾಗಿರೋದು ನೀವು ನಮಗೆ ಇಷ್ಟೊಂದು ಕೊಡ್ತಿದ್ದೀರಾ ಇವತ್ತಿನ ಎಪಿಸೋಡ್ ಅಲ್ಲಿ. ವೇದಿಕೆ ನಮ್ಗೆ ಕಲ್ಪಿಸಿರೋದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. And this is one small ಥ್ಯಾಂಕ್ ಯು ಸೋ ಮಚ್ ಫಾರ್ ಗ್ರೇಸಿಂಗ್ ದಿ ಶೋ ವಿದ್ಯಾ. ಇವತ್ತಿನ ಎಪಿಸೋಡ್ ಅಲ್ಲಿ ನೀವು ಫುಡ್ ಬಗ್ಗೆ ಸೂಪರ್ ಫುಡ್ಸ್ ಅನ್ಬಹುದು. ಇವಾಗಿನ ಜಂಕ್ ಫುಡ್ ಏನಂತೀರ, ಜಂಕ್ ಫುಡ್ ಅಟ್ಮಾಸ್ಫಿಯರ್ ಅಲ್ಲಿ ಜನ ತಗೋಬೇಕಾಗಿರೋ ಸೂಪರ್ ಫುಡ್ ಆಗಿರ್ಬೋದು, ಮತ್ತೆ ಯೋಗ ಇಂಪಾರ್ಟೆನ್ಸ್, ಪ್ರೆಗ್ನೆನ್ಸಿ ಟೈಮಲ್ಲಿ ಯೋಗ ಇಂಪಾರ್ಟೆನ್ಸ್ ಎಷ್ಟು ಅನ್ನೋದು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಇನ್ಫಾರ್ಮೇಶನ್. ಆ್ಯಂಡ್ ನೋಡಿದ್ರಲ್ಲ ವೀಕ್ಷಕರಿಗೆ, ಯಾರಿಗಾದರೂ ಇಂಟ್ರೆಸ್ಟ್ ಇದ್ದು ಅವ್ರ ಲೈಫ್ ಸ್ಟೈಲ್ ಅವ್ರು ಚೇಂಜ್ ಮಾಡ್ಕೋಬೇಕು ಅಂದರೆ ಅದು ಅವರಿಂದ ಮಾತ್ರನೇ ಸಾಧ್ಯ. ಹೆಚ್ಚಿನ ಅನ್ಸ್ಕ್ರಿಪ್ಟೆಡ್, ಅನ್ಫಿಲ್ಟರ್ಡ್ ಮತ್ತು ಅನ್ಮಿಸಬಲ್ ಕಾನ್ವರ್ಸೇಷನ್ಸ್ಗಾಗಿ ಹಂಸ TV ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.